सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयिर्याणं नमो वज्रायाणं नमो लोये सौवसाहूणं ये सो पञ्चनमो यारो सौवपावपणासनो मङ्गलाणञ्च सौवेसिं पढमं हवै मङ्गलम् पढमं हवै मङ्गलम् छेलाथा श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को चर्चा त्रेपन्न भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। परम पूज्य आचार्य भगवान श्री विद्यासागर मुनि महाराज की जय। परम पूज्य आचार्य प्रवर श्री समय सागर जी मुनि महाराज की जय। परम पूज्य निर्यापक श्रमण मुनि श्री नियम सागर मुनि महाराज की जय। परम पूज्य निर्यापक श्रमण मुनि श्री प्रशांत सागर महाराज की जय। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಶಾಯಿಕ, ಶಾಯೋಪಶಮಿಕ, ಔದಯಿಕ ಮತ್ತು ಪಾರಿಣಾಮಿಕ ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಆ ಪೈಕಿ ನಾವು ಸ್ವಲ್ಪ ವಿಷಯಗಳನ್ನು ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿ ನಾವೀಗ ಮಾರ್ಗಣ ಸ್ಥಾನಗಳಲ್ಲಿ ಮತ್ತು ಗುಣಸ್ಥಾನಗಳಲ್ಲಿ ಈ 53 ಭಾವಗಳ ಹೇಗೆ ಆಗಲು ಸಾಧ್ಯ, ಎಲ್ಲೆಲ್ಲಿ ಎಷ್ಟೆಷ್ಟು ಆಗಬಹುದು ಅನ್ನುವಂಥ ವಿಷಯವನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಗತಿ ಮಾರ್ಗಣ 4 ಗತಿ ಮಾರ್ಗಣಗಳಲ್ಲಿ ಮತ್ತು ಗುಣಸ್ಥಾನಗಳಲ್ಲಿ ನೋಡಿದಾಯಿತು. ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ ಕೂಡ ಆಗಿದೆ. ಈಗ ಯೋಗ ಮಾರ್ಗಣದಲ್ಲಿ ಕಾಯ ಯೋಗ ಮಾರ್ಗಣ ನಡೀತಾ ಇದೆ. ಅಂತಂದ್ರೆ ಔದಾರಿಕ ಕಾಯ ಯೋಗ ಮತ್ತು ಔದಾರಿಕ ಮಿಶ್ರಕಾಯ ಯೋಗ ನಾವು ನೋಡ್ಬೇಕಂತ ವಿಷಯ ಇದೆ. ಔದಾರಿಕ ಕಾಯ ಯೋಗದ ಬಗ್ಗೆನೂ ಆಗಿದೆ. ಈಗ ಔದಾರಿಕ ಮಿಶ್ರಕಾಯ ಯೋಗ ಅನ್ನುವಂಥ ವಿಷಯದಲ್ಲಿ ಚರ್ಚೆ ನಡೆದಿತ್ತು. ಔದಾರಿಕ ಮಿಶ್ರಕಾಯ ಯೋಗ ಜೀವದ ಜನ್ಮದ ಮೊದಲ ಅಂತರ್ಮುಹೂರ್ತದಲ್ಲಿ, ಅಂದ್ರೆ ಮನುಷ್ಯ ಮತ್ತು ತಿರ್ಯನ್ ಜಗತಿಯಲ್ಲಿ ಜನ್ಮ ತಾಳುವಂತಹ ಜೀವಗಳ ಮೊದಲ ಅಂತರ್ಮುಹೂರ್ತದಲ್ಲಿ, ಜನ್ಮದ ಮೊದಲ ಅಂತರ್ಮುಹೂರ್ತದಲ್ಲಿ ಈ ಯೋಗ ಇರ್ತದೆ. ಇಲ್ಲಿ ಔಪಶಮಿಕ ಭಾವಗಳು ಒಂದೂ ಆಗುವುದಿಲ್ಲ ಅನ್ನುವಂಥದ್ದನ್ನು ನೋಡಿದ್ದೇವೆ. ಯಾಕೆಂದ್ರೆ ಔಪಶಮಿಕ ಸಮ್ಯಕ್ತ್ವದ ಜೊತೆಗೆ ತಿರ್ಯಂಶ ಮತ್ತು ಮನುಷ್ಯರಲ್ಲಿ ಯಾರು ಜನ್ಮ ತಾಳುವುದಿಲ್ಲ, ಮತ್ತು ಔಪಶಮಿಕ ಚಾರಿತ್ರದ ಜೊತೆಗೇನೂ ಯಾರು ಜನ್ಮ ತಾಳುವುದಿಲ್ಲ. ಹಾಗಾಗಿ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಇವೆರಡೂ ಭಾವಗಳಿಲ್ಲ. ಇನ್ನು ಕ್ಷಾಯಿಕ ಭಾವಗಳು ಔದಾರಿಕ ಮಿಶ್ರಕಾಯ ಯೋಗದ ಜೊತೆಗೆ 9 ಎಲ್ಲಾನು ಇದೆ. ಯಾಕೆ ಇದೆ ಅಂತಂದ್ರೆ ಕೇವಲಿ ಸಮುದ್ಗಾಲದ ಅಪೇಕ್ಷಾದಿಂದ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಇವಾಗ ನಾವು ಕ್ಷಾಯೋಪಶಮಿಕ ಭಾವಗಳ ಕುರಿತು ಚರ್ಚೆ ಮಾಡುವುದಿದೆ. ಔದಾರಿಕ ಮಿಶ್ರಕಾಯ ಯೋಗ ಇರುವಾಗ
ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಇರಬಹುದು. ಯಾರಾದರೂ ಸಮ್ಯಕ್ತ ಸಹಿತ ಜನ್ಮ ತಗೊಳ್ತಾ ಇದ್ದಾರೆ, ಸರ್ವಾರ್ಥ ಸಿದ್ಧಿಯಿಂದ ಬರುವಂತ ದೇವರಾಗಿರಲಿ ಅಥವಾ ತೀರ್ಥಂಕರರಾಗುವಂತ ದೇವರಾಗಿರಲಿ, ಯಾರಿಗೆ ಜನ್ಮತಃ ಸಮ್ಯಕ್ ದರ್ಶನ ಆಗಿದೆಯೋ ಅಂಥ ಜೀವರಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ ಇರಲಿಕ್ಕೆ ಸಾಧ್ಯ ಇದೆ. ಅಂದ್ರೆ 3 ಪ್ರಕಾರದ ಕ್ಷಾಯೋಪಶಮಿಕ ಜ್ಞಾನಗಳು ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಆಗಲಿಕ್ಕೆ ಸಾಧ್ಯ ಅಂತ ತಿಳ್ಕೋಬೇಕು. ಆಮೇಲೆ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಅಜ್ಞಾನಗಳು ಹೇಳಿದ್ದಾರೆ. ಕೂಮತಿ ಅಜ್ಞಾನ, ಕುಶ್ರಿತ ಅಜ್ಞಾನ ಎರಡೇ ಆಗಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ, ಯಾವ ಜೀವ ಅಜ್ಞಾನವನ್ನ ಹೊಂದಿದೆ ಅಂದ್ರೆ ಮಿಥ್ಯಾತ್ವವನ್ನ ಹೊಂದಿದೆಯೋ, ಮಿಥ್ಯಾದರ್ಶನ ಉದಯದಲ್ಲಿದೆಯೋ, ಆ ಜೀವ ಮನುಷ್ಯ ಮತ್ತು ತಿರಿಯ ಜಗತಿಯಲ್ಲಿ ಜನ್ಮ ತಗೊಳ್ಳುವಾಗ ಅವಧಿ ಜ್ಞಾನ ಸಹಿತವಾಗಿ ಬರುವುದಿಲ್ಲ. ಹಾಗಾಗಿ ತಿರಿಯಂಶ ಮತ್ತು ಮನುಷ್ಯಗತಿಯಲ್ಲಿ ಜನ್ಮ ತಗೊಳ್ಳುವ ಮಿಥ್ಯಾದೃಷ್ಟಿಗಳಲ್ಲಿ ಅಥವಾ ಮಿಥ್ಯಾದೃಷ್ಟಿಗೂ ಅವಧಿ ಜ್ಞಾನ ಇದೆಯಲ್ಲ, ಅದು ಮರಣಕ್ಕಿಂತ ಮುಂಚೆ ಒಂದು ಅಂತರ್ಮೂರ್ತ ಮೊದಲೇ ಬಿಟ್ಟು ಹೋಗ್ತದೆ. ಹಾಗಾಗಿ ಇಲ್ಲಿ ಔದಾರಿಕ ಮಿಶ್ರಕಾಯ ಯೋಗದಲ್ಲಿರುವಂತಹ ಜೀವಗಳಲ್ಲಿ ಅಜ್ಞಾನಗಳು ಎರಡೇ ಇರ್ತವೆ. ಕೂಮತಿ ಅಜ್ಞಾನ, ಕುಶ್ರಿತ ಅಜ್ಞಾನ. 3 ಅಜ್ಞಾನ ಇರುವುದಿಲ್ಲ, 2 ಅಜ್ಞಾನವನ್ನ ಸ್ವೀಕರಿಸಿದ್ದಾರೆ. ಆಮೇಲೆ ದರ್ಶನಗಳಲ್ಲಿ 3 ದರ್ಶನ ಇರ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಸಮ್ಯಕ್ ದೃಷ್ಟಿ ಜೀವ ಯಾವುದಾದ್ರೂ ಅವಧಿ ಜ್ಞಾನ ಸಹಿತ ಜನ್ಮ ತಗೊಳ್ತಾ ಇದೆ ಅಂತಂದ್ರೆ ಅದಕ್ಕೆ 3 ದರ್ಶನ ಇರ್ಲಿಕ್ಕೆ ಸಾಧ್ಯತೆ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಇನ್ ಕ್ಷಾಯೋಪಶಮಗಳ ಲಬ್ಧಿಗಳು ಎಲ್ಲ ಇರಲಿಕ್ಕೆ ಸಾಧ್ಯ, ಎಲ್ಲ ಇರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ ಕ್ಷಾಯೋಪಶಮಿಕದ 5 ಲಬ್ಧಿ ಭಾವಗಳು ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವೂ ಇರಬಹುದು. ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಯಾವುದಾದ್ರೂ ಜೀವ ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೆ ಮರಣ ಮಾಡಿಕೊಳ್ಳಲಿಕ್ಕೆ ಶಕ್ಯತೆ ಇದೆ, ಸಾಧ್ಯತೆ ಇರುವುದರಿಂದ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವು ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಇರಲಿಕ್ಕೆ ಸಾಧ್ಯ. ಆದ್ರೆ ಜನ್ಮತಃ ಯಾರಿಗೂ ಕೂಡ ಸಂಯಮ ಇರುವುದಿಲ್ಲ, ಸಂಯಮನೂ ಇರುವುದಿಲ್ಲ. ಅಣುವ್ರತಗಳಾಗಲಿ ಮಹಾವ್ರತಗಳಾಗಲಿ ನಾವು ಪುರುಷಾರ್ಥದಿಂದ ಸಾಧಿಸಿಕೊಳ್ಳುವಂತ ವಿಷಯ ಇದೆ. ಜನ್ಮತಃ ಯಾರಿಗೂ ಕೂಡ ಇರುವುದಿಲ್ಲ. ಇದು ಹೀಗೆ ಕ್ಷಾಯೋಪಶಮಿಕ ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಆಮೇಲೆ ಔದಾಯಿಕ ಭಾವಗಳಲ್ಲಿ ಔದಾರಿಕ ಮಿಶ್ರಕಾಯ ಯೋಗ ಎಲ್ಲಿ ಇರುವಾಗ ಯಾವ ಯಾವ ಉದಯ ಕರ್ಮಗಳು ಉದಯಕ್ಕೆ ಇರಬಹುದು ಔದಾಯಿಕ ಭಾವಗಳಲ್ಲಿ ಅಂತಂದ್ರೆ ಮನುಷ್ಯಗತಿ ಮತ್ತು ತಿರಿಯಂಶಗತಿ. ಔದಾಯಿಕ ಭಾವಗಳಲ್ಲಿ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಯಾವುದಿರ್ಲಿಕ್ಕೆ ಸಾಧ್ಯ ಅಂತಂದ್ರೆ 2 ಮನುಷ್ಯಗತಿ ಮತ್ತು ತಿರಿಯಂಶಗತಿ. ಯಾಕೆಂದ್ರೆ ದೇವಗತಿ ಮತ್ತು ನರಕಗತಿಯಲ್ಲಿ ವೈಕ್ರಿಕ ಕಾಯಯೋಗ, ವೈಕ್ರಿಕ ಮಿಶ್ರಕಾಯ ಯೋಗ ಆಗ್ತವೆ. ಆದ್ರೆ ಮನುಷ್ಯ ಮತ್ತು ತಿರಿಯಂಶರಲ್ಲಿ ಮಾತ್ರ ಔದಾರಿಕ ಮಿಶ್ರಕಾಯ ಯೋಗ ಆಗ್ತದೆ. ಇದು ಆ ಗತಿಗಳ ಸಂಬಂಧಿ ಗತಿ ಔದೈಕ ಭಾವ ಇದೆ. ಕಷಾಯಗಳು ಎಲ್ಲ ಇದೆ, ಕ್ರೋಧನೂ ಇದೆ, ಮಾನನೂ ಇದೆ, ಮಾಯಾನೂ ಇದೆ, ಲೋಭನೂ ಇದೆ. ವೇದಗಳಲ್ಲಿ ಅಥವಾ ಲಿಂಗಗಳಲ್ಲಿ 3 ಪ್ರಕಾರದ ವೇದಗಳು, ವೇದ ರೂಪದ ಭಾವ, ಸ್ತ್ರೀ ವೇದ ಭಾವ, ನಪುಂಸಕ ವೇದ ಭಾವ, ಪುರುಷ ವೇದ ಭಾವ, 3 ವೇದಗಳು ಇರ್ಲಿಕ್ಕೆ ಸಾಧ್ಯ. ಆಮೇಲೆ ಔದಾರಿಕ ಜನ್ಮತಃ ಜೀವ ಮಿಥ್ಯಾತ್ವವನ್ನು ಹೊಂದಿರುವುದರಿಂದ ಹೊಂದಲಿಕ್ಕೆ ಸಾಧ್ಯತೆ ಅಥವಾ ಹೊಂದಿರುವ ಜೀವಗಳೇ ಹೆಚ್ಚು ಜನ್ಮ ತಗೊಳ್ತಾರೆ. ಇದರಲ್ಲಿ ಏನು ಡೌಟ್, ಸಂಶಯನೇ ಇಲ್ಲ. ಹಾಗಾಗಿ ಮನುಷ್ಯ ಮತ್ತು ತಿರಿಯಂಶರಲ್ಲಿ ಮಿಥ್ಯಾದರ್ಶನನೂ ಇದೆ, ಇರಲಿಕ್ಕೆ ಸಾಧ್ಯ ಇದೆ. ಔದಾರಿಕ ಮಿಶ್ರಕಾಯ ಯೋಗದ ಜೊತೆಗೆ ಅಜ್ಞಾನ ಇದೆ, ಅಸಿದ್ಧತ್ವ ಇದೆ, ಅಸಂಯಮ ಇದೆ, ಎಲ್ಲಾನು ಇದೆ. ಲೇಷಗಳಲ್ಲಿ ಎಲ್ಲ 6 ಲೇಷ ಇದೆ. ಕೃಷ್ಣ, ನೀಲ, ಕಾಬೋಧ, ಪೀತ, ಪದ್ಮ, ಶುಕ್ಲ ಎಲ್ಲಾನು ಇದೆ.
ಅಲ್ಲಿ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವನೂ ಇದೆ, ಭವ್ಯತ್ವನೂ ಇದೆ, ಅಭವ್ಯತ್ವನೂ ಇದೆ. ಎಲ್ಲ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಸೇರಿ ಹೀಗೆ ಭಾವಗಳು ಅಂದ್ರೆ ಔದಾರಿಕ ಮಿಶ್ರಕಾಯ ಯೋಗ ಇರುವಾಗ ಜನ್ಮದ ಅಂದ್ರೆ ಮನುಷ್ಯ ಮತ್ತು ತಿರ್ಯಂಚರ ಜನ್ಮದ ಮೊದಲ ಅಂತರ್ಮುಹೂರ್ತ ಏನಿದೆ ಅದು ಔದಾರಿಕ ಮಿಶ್ರಕಾಯ ಯೋಗ ಆಗಿರ್ತದೆ. ಆ ಅವಸ್ಥೆಯಲ್ಲಿ ಹೀಗೆ ಕ್ಷಾಯೋಪಶಮಿಕ ಔಪಶಮಿಕಾದಿ ಭಾವಗಳು ಅಥವಾ ಕ್ಷಾಯಿಕಾದಿ ಭಾವಗಳು ಆಗ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತು? ತಿಳಿತು. ಅಂದ್ರ ಯಾವ 4 ಗತಿಗ ಈಗ ಜೀವ್ ಹೋಗುವಂತ ಜೀವಕ ಮಿಶ್ರಕಾಯ ಯೋಗದಾಗ ಅಂದ್ರ ಕ್ಷಯೋಪಶಮಿಕ ಸಮ್ಯಕ್ ದರ್ಶನ ಇರಬಹುದ್ರಿ. ನರಕಗತಿಗೆ ಹೋಗುವಂತ ಜೀವಗಳಿಗೆ ಇರೋದಿಲ್ಲ. ಮೊದಲನೇ ನರಕ ಹೋಗುವಂತ ಜೀವಕನು ಇರೋದಿಲ್ರಿ. ಯಾವುದೇ ನರಕಕ್ಕೆ ಹೋಗುವಂತ ಜೀವಗಳಿಗೆ ಕ್ಷಯೋಪಶಮಿಕ ಸಮ್ಯಕ್ತ್ವ ಇರೋದಿಲ್ಲ, ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. ನರಕಕ್ಕೆ ಹೋಗುವಂತ ಜೀವ ನರಕಕ್ಕೆ ಪ್ರಯೋಜನ ಮತ್ತೆ ಕೃಷ್ಣಂಗೆ ಕ್ಷಯೋಪಶಮಿಕ ಸಮ್ಯಕ್ತ್ವ ಮುಖಾಂತರನೇ ಹೋಗಿದೆ. ನರಕಕ್ಕೆ ಹೋಗ್ಬೇಕು ಅಂದ್ರೆ 2 ಗುಣಸ್ಥಾನ ಸಹಿತ ಹೋಗ್ಬಹುದು. ಒಂದು ಮಿಥ್ಯಾತ್ವ ಗುಣಸ್ಥಾನ, ಇಲ್ಲ ಅಂದ್ರೆ 4ನೇ ಗುಣಸ್ಥಾನ. 4ನೇ ಗುಣಸ್ಥಾನದೊಳಗೆ ಹೋಗುವಂತ ಜೀವಿ ಯಾವ ಅಂತಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ. ಒಂದೇ ನರಕಕ್ಕೆ ಮಾತ್ರ ಹೋಗ್ತಾವ. ಆ ಕ್ಷಾಯಿಕ ಸಮ್ಯಕ್ತ್ವ ಬಿಡುವಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣದಿಂದ ಅದು ಒಂದೇ ಸಮ್ಯಕ್ತ್ವದ ಜೊತೆಗೆ ನರಕಕ್ಕೆ ಹೋಗ್ಬೋದು. ಉಪಶಮ ಸಮ್ಯಕ್ತ್ವವಾಗಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವವಾಗಲಿ ಯಾವುದೇ ಸಮ್ಯಕ್ತ್ವ ಇದ್ರೂ, ಎಷ್ಟೇ ನಾವು ಬಲವಾಗಿದ್ರೂ ಶ್ರದ್ಧಾ ಗಟ್ಟಿಯಾಗಿದ್ರೂ ಕೂಡ ನರಕಕ್ಕೆ ಹೋಗುವ ಮೊದಲು ಕನಿಷ್ಠ ಪಕ್ಷ ಒಂದು ಅಂತರ್ಮುಹೂರ್ತನಾದ್ರೂ ನಾವು ಅದರಿಂದ ಸಮ್ಯಕ್ತ್ವ ಕಳ್ಕೊಂಡ ಮೇಲೇನೆ ನಮ್ಮದು ಮರಣ ಆಗೋದು. ಅಲ್ಲಿ ತನಕ ಮರಣ ಆಗೋದೇ ಇಲ್ಲ. ಅಂದ್ರೆ ಕೃತಕೃತ್ಯ ಅಪೇಕ್ಷೆದಿಂದ ಕ್ಷಾಯಿಕ ಸಮ್ಯಕ್ ದರ್ಶನ ಏನ್ ಪ್ರಾಪ್ತ ಮಾಡ್ಕೊಳ್ಳೋದಿದೆ. ಆ ಜೀವ ನರಕಕ್ಕೆ ಹೋಗುದ್ನ್ಯಾಗ ಕ್ಷಯೋಪಶಮಿಕ ಅಪರ್ಯಾಪ್ತ ಅವಸ್ಥಾದಾಗ ಇರ್ಬೋದೇನಿಲ್ರಿ? ಕೃತಕೃತ್ಯ ವೇದಕ ಅಂತ ಹೇಳಿದ್ದಾರೆ. ಕೇವಲ ಕ್ಷಯೋಪಶಮಿಕ ಅಥವಾ ವೇದಕ ರೂಪದಲ್ಲಿ ಇಲ್ಲ. ಕೃತಕೃತ್ಯ ಅಂದ್ರೆ ಮಾಡುವುದೆಲ್ಲ ಮಾಡಿ ಮುಗಿಸಿದೆ ಅಂತ ಅರ್ಥ. ಯಾವುದೇ ಕ್ಷಯೋಪಶಮಿಕ ಅಂತ ನಾವೇನ್ ಕರಿತೇವೆ ಅದ ಅವಸ್ಥಾ ಇರೋದಿಲ್ಲ. ಇನ್ನೇನು ಕ್ಷಾಯಿಕ ಸಮ್ಯಕ್ತ್ವ ಇನ್ನು ಒಂದ ಕ್ಷಣದಲ್ಲಿ ಆಗೋದಿತ್ತು, ಅಷ್ಟರಲ್ಲಿ ಮರಣ ಆಯ್ತು. ಆ ಅವಸ್ಥಾದ್ದೇನಿದೆ ಅಲ್ಲ, ಆ ಅವಸ್ಥಾದಲ್ಲಿ ಹೋಗ್ಬೋದು. ಆದ್ರೆ 2ಕ್ಕೂ ಏನು ವ್ಯತ್ಯಾಸ ಇದೆ ಕೃತಕೃತ್ಯ ವೇದಕಕ್ಕೂ ಮತ್ತು ಸಾಮಾನ್ಯ ವೇದಕ ಅಥವಾ ಕ್ಷಯೋಪಶಮಿಕಕ್ಕೂ ಅಂತಂದ್ರ, ಕೃತಕೃತ್ಯ ವೇದಕದಲ್ಲಿ 6 ಸರ್ವಘಾತಿ ಸ್ಪರ್ಧಕಗಳ ಅಥವಾ ಕರ್ಮಗಳ ನಾಶ ಆಗಿದೆ. ಕ್ಷಯೋಪಶಮಿಕ ಅಂತ ನಾವು ಹೇಳುವಾಗ ಅಲ್ಲಿ ಇರುವಾಗ ಅಲ್ಲಿ ನಾಶ ಆಗಿಲ್ಲ. ಸದವಸ್ಥಾ ರೂಪ ಕ್ಷಯ, ಉದಯಾಭಾವಿ ಕ್ಷಯ, ಸದವಸ್ಥಾ ರೂಪ ಈ ಅವಸ್ಥೆ ಆಗಿದೆ. ಇದು ಅಂದ್ರೆ ಯಾವ್ದು ಕರ್ಮನೂ ನಾಶ ಆಗಿಲ್ಲ ಇಲ್ಲಿ ಕ್ಷಯೋಪಶಮ ಸಾಮಾನ್ಯ ಅವಸ್ಥಾ ಇದ್ದಾಗ. ಅದೇ ಕೃತಕೃತ್ಯ ವೇದಕ ಅವಸ್ಥಾ ಬಂದಾಗ 6 ನಾಶ ಆಗಿದೆ. ಇದು 2ರಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಇಲ್ಲಿ ಸಮ್ಯಕ್ ಪ್ರಕೃತಿ ಸಾಮಾನ್ಯ ರೂಪದಿಂದ ಕೆಲಸ ಮಾಡ್ತಿದೆ ಕ್ಷಯೋಪಶಮಿಕದಲ್ಲಿ. ಆದ್ರೆ ಇಲ್ಲಿ ಲಾಸ್ಟ್ ಲೆವೆಲ್ ಬಂದಿದೆ. ಕೃತಕೃತ್ಯ ವೇದಕದಲ್ಲಿ ಸಮ್ಯಕ್ ಪ್ರಕೃತಿ ಇದ್ದು ಇಲ್ದಂಗಿದೆ, ಮತ್ತೆ ಇನ್ನು 1 ಕ್ಷಣ ಕಳೆದ್ರೆ ಅದು ನಾಶ ಆಗುವಂತದ್ದು ಇದೆ. ಅಂಥ ಅವಸ್ಥೆಯಲ್ಲಿ ಮರಣ ಆದ್ರೆ ಅದು ನಿಯಮದಿಂದ ನೆಕ್ಸ್ಟ್ ಪರ್ಯಾಪ್ತಕ ಆದ ತಕ್ಷಣ ಅದು ಕ್ಷಾಯಿಕ ಆಗ್ತದೆ. ಅಂದ್ರೆ ಎಲ್ಲಿ ನರಕದಲ್ಲಿ ಹೋದ್ರೂ ಕೂಡ ಅದಿರ್ತದೆ, ಆ ಅಪೇಕ್ಷದಲ್ಲಿ ಇದೆ. ಅದು ಸಾಮಾನ್ಯ ಏನು ಕ್ಷಯೋಪಶಮ ಸಮ್ಯಕ್ತ್ವ ಅಂತ ಹೇಳ್ತಾರೆ, ಅದು ಯಾವುದೂ ಇರೋದಿಲ್ಲ. ಸರಿ, ಇನ್ನು ಜೀವ ಹೋಗೋದ್ನಲ್ಲಿ ಕ್ಷಯೋಪಶಮಿಕ ಸಮ್ಯಕ್ ದರ್ಶನ ಇರಬಹುದ್ರಿ ಅಲ್ಲಿ ಭೂಮಿ ಅಥವಾ ದೇವಗತಿಗೆ ಎಲ್ಲ ರೀ? ಉಳಿದು ಎಲ್ಲಾದ್ರೂ ಇರಬಹುದು, ಏನು ತೊಂದರೆ ಇಲ್ಲ. ಎಲ್ಲೆಲ್ಲಿ ಸೌದಿ ಪಂಚೇಂದ್ರಿಯಾಗಿ ಎಲ್ಲೆಲ್ಲಿ ಹುಟ್ಟಲಿಕ್ಕಿದೆ ಅಲ್ಲೆಲ್ಲಾ ಕಡೆ ಹೋಗ್ಬೋದು, ಆದ್ರೆ ನರಕಗತಿಗೆ ಹೋಗುದಿಲ್ಲ. ವಿಗ್ರಹ ಗತಿಯಲ್ಲಿ ಅದು ಇರೋದಿಲ್ಲ, ಆಮೇಲೆ ಮತ್ತೆ ಇದು ಮಾಡ್ಕೊಳುತ್ತೆ. ಇಲ್ಲ, ಇರುತ್ತೆ. ವಿಗ್ರಹ ಗತಿಯಲ್ಲಿ ಇರೋದೇ ಅಪರ್ಯಾಪ್ತಕದಲ್ಲಿ ಬರೋದು. ಅಲ್ಲಿಂದ ಯಾವುದಾದ್ರೂ ಸರಿ.
ಅಪರ್ಯಾಪ್ತಕದಲ್ಲಿ ಯಾವ್ದಿದೆ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಅದು ಕಂಪಲ್ಸರಿ ವಿಗ್ರಹಗತಿಯಿಂದ ಅಲ್ಲಿದ್ದೇ ಅಲ್ಲಿ ಇರ್ತದೆ. ಯಾಕಂದ್ರೆ ಮಧ್ಯದಲ್ಲಿ ಎಕ್ಸ್ಚೇಂಜ್ ಆಫರ್ ಎಲ್ಲೂ ಇಲ್ಲ ಅಲ್ಲಿ. ಎಲ್ಲರಿಗೂ ತಿಳಿತು? ತಿಳಿತ್ರಿ ಭಯ್ಯ. ಒಂದನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನ ಔದಾರಿಕ ಮಿಶ್ರ ಕಾಯಯೋಗ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 9, ಔದೈಕ ಭಾವಗಳು 16 ಮತ್ತು ಪಾರಿಣಾಮಿಕ ಭಾವಗಳು 3. ಒಟ್ಟು 28 ಭಾವಗಳು. ಇವಾಗ ನಾವೇನ್ ನೋಡಿದೆವು ಆ ವಿಷಯ ಸಾಮಾನ್ಯ ಅಪೇಕ್ಷಾದಿದೆ. ಅಲ್ಲಿ ಸಮ್ಯಕ್ ದರ್ಶನ, ಮಿಥ್ಯಾ ದರ್ಶನ, ಮಿಶ್ರ ಅದೇನು ವ್ಯತ್ಯಾಸ ಇಲ್ಲ. ಒಟ್ಟಾರೆಯಾಗಿ ಔದಾರಿಕ ಮಿಶ್ರಕಾಯ ಇದ್ದಾಗ ಏನೇನು ಸಾಧ್ಯ ಇದೆ ಅನ್ನುವಂಥದ್ದು, ಅದು ಯಾವುದೇ ಗುಣಸ್ಥಾನಕ್ಕೆ ಸಂಬಂಧ ಇಲ್ಲ, ಎಲ್ಲಾ ಕಡೆನೂ ಅನ್ವಯ ಆಗಲಿಕ್ಕೆ ಯೋಗ್ಯ ಇರುವಂಥದ್ದು ಅಂಥದ್ದು ವಿಚಾರ ಇದೆ, ಸಾಮಾನ್ಯ ವಿಚಾರ. ಈಗ ಅದೇ ಔದಾರಿಕ ಮಿಶ್ರಕಾಯ ಯೋಗದ್ದು ಮಿಥ್ಯಾತ್ವ ಗುಣಸ್ಥಾನ ಅಂದ್ರೆ ಮೊದಲನೇ ಗುಣಸ್ಥಾನದ ಅಪೇಕ್ಷಾದಿಂದ ಕಥನ ಮಾಡ್ತಾರೆ. ಇವಾಗ ಭಾವಗಳು ಯಾವ್ಯಾವ ಆಗ್ಬೋದು. ಔದಾರಿಕ ಮಿಶ್ರಕಾಯ ಯೋಗಿದೆ, ಮಿಥ್ಯಾ ದೃಷ್ಟಿ ಜೀವ ಜನ್ಮ ತಗೊಳ್ತಾ ಇದೆ. ಅಂದ್ರೆ ಔದಾರಿಕ ಮಿಶ್ರಕಾಯ ಇದೆ ಅಂದ್ರೆ ಅದು ಜನ್ಮದ ಮೊದಲ ಅಂತರ್ಮುಹೂರ್ತ ಇದೆ. ಅಲ್ಲಿ ಇರುವಂತಹ ಜೀವ ಯಾವುದಿದೆ, ಮಿಥ್ಯಾತ್ವ ಇರುವಾಗ ಏನೇನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ವಿಚಾರ. ಭಾವ ಯಾವ್ಯಾವ ಇರ್ಬೋದು ಅಂತಂದ್ರೆ ಔಪಶಮಿಕ ಭಾವಗಳು ಒಂದೂ ಇರುವುದಿಲ್ಲ. ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಜನ್ಮ ತಗೊಳ್ಳುವ ಜೀವದಲ್ಲಿ ಸಮ್ಯಕ್ತ್ವ ಆಗ್ಲಿ ಚಾರಿತ್ರ ಆಗ್ಲಿ ಏನು ಸಂಬಂಧ ಬರುವುದೇ ಇಲ್ಲ. ಇದ್ರೆ ಸಮ್ಯಕ್ತ್ವ ಇರಬೇಕಾಗಿತ್ತು. ಯಾಕಂದ್ರೆ ಪ್ರಥಮೋಪಶಮ ಸಮ್ಯಕ್ತ್ವದ ಜೊತೆಗೇನೆ ಜೀವ ಮರಣನೂ ಆಗುವುದಿಲ್ಲ, ಜನ್ಮನೂ ಆಗುವುದಿಲ್ಲ. ಆಮೇಲೆ ಚಾರಿತ್ರ ಅಂತೂ ಕೇವಲ ಪರ್ಯಾಪ್ತಕ ಮುನಿ ಮಹಾರಾಜರಲ್ಲಿ ಮಾತ್ರ ಇರ್ತದೆ, ಅದು ಎಲ್ಲೂ ಬೇರೆ ಕಡೆ ಬರುವುದೇ ಇಲ್ಲ. ಆಮೇಲೆ ಕ್ಷಾಯಿಕ ಭಾವ ಕೂಡ ಒಂದು ಇರುವುದಿಲ್ಲ. ಮಿಥ್ಯಾತ್ವದ ಜೊತೆಗೆ ಜನ್ಮ ತಕ್ಕೊಳ್ಳುವಂತಹ ಜೀವ ಇರುವುದರಿಂದ ಔದಾರಿಕ ಮಿಶ್ರಕಾಯದಲ್ಲಿ ಯಾವುದೊಂದು ಕ್ಷಾಯಿಕ ಭಾವ ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನದಲ್ಲಿ ಕೂಡ ಒಂದು ಇರುವುದಿಲ್ಲ. ಯಾಕೆ ಒಂದು ಇರುವುದಿಲ್ಲ ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇದೆ, ಹಾಗಾಗಿ ಮಿಥ್ಯಾತ್ವದ ಜೊತೆಗೆ ಯಾವುದೇ ಜ್ಞಾನ ಇರುವುದಿಲ್ಲ, ಅಜ್ಞಾನಗಳೇ ಇರೋದು. ಹೀಗಿದೆ. ಆಮೇಲೆ ಅಜ್ಞಾನಗಳಲ್ಲಿ ಯಾವ್ಯಾವ ಇದಾವೆ ಅಂತಂದ್ರೆ 2 ಅಜ್ಞಾನ ಇರ್ತದೆ. ಒಂದು ಕೋಮತಿ ಅಜ್ಞಾನ, ಇನ್ನೊಂದು ಕೋಶಿತ ಅಜ್ಞಾನ. ಮತ್ತೆ ಹಿಂದೆ ಎಲ್ಲಾ ಕಡೆನೂ ಹಿಂಗಿತ್ತಲ್ಲ, ಅಜ್ಞಾನ ಅಂತ ನೋಡುವಾಗ 3 ಕೂಡ ಇರ್ಲಿಕ್ಕೆ ಸಾಧ್ಯ ಇತ್ತು. ಕೋಮತಿ, ಕೋಶಿತ, ಕೋವದಿ ಅಂತ ಹೇಳ್ತಿದ್ರು ಹಿಂದಿನ ಮಾರ್ಗನೆಗಳಲ್ಲಿ, ಗುಣಸ್ಥಾನಗಳಲ್ಲಿ. ಆದ್ರೆ ಈಗ ಸೆಪರೇಟ್ ಆಗಿ 2 ಭವದ ಅಪೇಕ್ಷಾ ಇದೆ, ಮನುಷ್ಯ ಮತ್ತು ತಿರ್ಯಂಚರ ಅಪೇಕ್ಷಾ ಇದೆ. ಮನುಷ್ಯ ಮತ್ತು ತಿರ್ಯಂಚರಲ್ಲಿ ಯಾರು ಜನ್ಮ ತಕೊಳ್ತಾ ಇದ್ದಾರೆ ಅವರ ಹಿಂದಿನ ಭವದಲ್ಲಿ ಅವಧಿ ಜ್ಞಾನ ಸಂಪನ್ನರಾಗಿದ್ದರೂ ಕೂಡ ಒಂದು ವೇಳೆ ಮಿಥ್ಯಾತ್ವ ಇತ್ತು ಅಂದ್ರೆ ಅದು ಕು ಅವಧಿ ಅಂತ ಅನ್ನಿಸ್ಕೊಳ್ತದೆ. ಕು ಅವಧಿ ಯಾವಾಗಲೂ ಕೂಡ ಮರಣಕ್ಕಿಂತ ಮುಂಚೆ ಅದು ಬಿಟ್ಟು ಹೋಗ್ತದೆ. ಅದಕ್ಕಾಗಿ ಜನ್ಮದ ಜೊತೆಗೆ ಅದು ಬರುವುದಿಲ್ಲ. ಬೇಕಂದ್ರೆ ಜನ್ಮ ಆದ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ, ಆದ್ರೆ ಮರಣದಿಂದ ಜನ್ಮದವರೆಗೆ ಬರುವುದಿಲ್ಲ. ಹಾಗಾಗಿ ಆ ಅಜ್ಞಾನಗಳು ಕೂಡ 2 ಇರೋದು, ಕೂಮತಿ, ಕೂಶುತ ಅಜ್ಞಾನ. ದರ್ಶನಗಳು ಕೂಡ 2 ಇರೋದು. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಜನ್ಮ ತಗೊಳ್ಳುವ ಜೀವಗಳಲ್ಲಿ 2 ದರ್ಶನ, ಚಕ್ಷು ದರ್ಶನ, ಅಚಕ್ಷು ದರ್ಶನ ಇರಲಿಕ್ಕೆ ಸಾಧ್ಯ ಇದೆ. ಹೆಚ್ಚಂದ್ರೆ ಲಬ್ಧಿಗಳೆಲ್ಲ ಇರ್ತವೆ, ಕ್ಷಾಯೋಪಶಮಿಕ ಲಬ್ಧಿಗಳು. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಂಯಮ, ಕ್ಷಾಯೋಪಶಮಿಕ ಚಾರಿತ್ರ, ಇವು ಯಾವುವು ಕೂಡ ಇರೋದಿಲ್ಲ. ಯಾಕಂದ್ರೆ ಗುಣಸ್ಥಾನ ಮಿಥ್ಯಾತ್ವದ್ದಿದೆ. ಮಿಥ್ಯಾತ್ವ ಗುಣಸ್ಥಾನ ಅಂದ್ರೆ 1ನೇ ಗುಣಸ್ಥಾನ ಇರೋದ್ರಿಂದ ಯಾವುದೇ ಸಮ್ಯಕ್ತ್ವ ಆಗಲಿ ಸಂಯಮ ಆಗಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಬೇಕು. ಆಮೇಲೆ ಔದೈಕ ಭಾವಗಳಲ್ಲಿ 2 ಔದೈಕ ಭಾವಗಳಲ್ಲಿ ಗತಿ, ಔದೈಕ ಭಾವಗಳಲ್ಲಿ ಮನುಷ್ಯಗತಿ ಮತ್ತು ತಿರ್ಯಂಚಗತಿ
ಇರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ದೇವ ಮತ್ತು ನರಕಗತಿಗಳಲ್ಲಿ ವೈಕ್ರಿಕ ಇರ್ಲಿಕ್ಕೆ ಸಾಧ್ಯತೆ. ಮ್ಯೂಟ್ ಮಾಡ್ಕೊಳ್ಳಿ. ಗತಿ ಔದೈಕ ಭಾವಗಳಲ್ಲಿ ಮನುಷ್ಯಗತಿ ಔದೈಕ ಭಾವ ಮತ್ತು ತಿರ್ಯಂಚಗತಿ ಔದೈಕ ಭಾವ ಎರಡೇ ಇರುವುದು ಔದಾರಿಕ ಮಿಶ್ರಕಾಯ ಯೋಗದಲ್ಲಿ. ಕಷಾಯಗಳೆಲ್ಲ ಇರ್ತವೆ. ವೇದ ಅಥವಾ ಲಿಂಗಗಳಲ್ಲಿ 3 ಇರ್ಲಿಕ್ಕೆ ಸಾಧ್ಯ. ನಪುಂಸಕ ವೇದ, ತ್ರಿವೇದ, ಪುರುಷ ವೇದ. ಮಿಥ್ಯಾತ್ವ ಗುಣಸ್ಥಾನ ಇದೆ, ಮಿಥ್ಯಾದರ್ಶನ ಕಂಪಲ್ಸರಿ ಇದ್ದೇ ಇರ್ತದೆ. ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಎಲ್ಲಾನು ಇದ್ದೇ ಇರ್ತವೆ. ಆಮೇಲೆ ಲೇಷಗಳಲ್ಲಿ ನೋಡ್ರಿ, ಮನುಷ್ಯ ಮತ್ತು ತಿರ್ಯಂಶರಲ್ಲಿ ಯಾರ ಜನ್ಮ ತಕ್ಕೊಳ್ಳವರಿದ್ದಾರೆ ಅವ್ರ ನಿಯಮ ಅಂದ್ರೆ ಅವರು ಒಂದ್ ವೇಳೆ ಮಿಥ್ಯಾತ್ವ ಸಹಿತ ಜನ್ಮ ತಕ್ಕೊಳ್ಳುತ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಅಶುಭ ಲೇಷಗಳೇ ಮಾತ್ರ ಇರ್ತವೆ. ಜನ್ಮದ ಜೊತೆಗೆ ಅಶುಭ ಲೇಷಗಳೇ ಬರೋದು ಮನುಷ್ಯ ಮತ್ತು ತಿರ್ಯಂಶರಲ್ಲೇ. ಇದನ್ನ ನೆನಪಿಟ್ಕೊಳ್ಳಿ. ಆಮೇಲೆ ಬೇಕಂದ್ರೆ ಅವ್ರು ಬದಲಾಗ್ಬೋದು, ಆದ್ರೆ ಪರ್ಯಾಪ್ತಕ ಪೂರ್ಣ ಆದ ಮೇಲೆ. ಆದ್ರೆ ಎಲ್ಲಿ ತನಕ ಅವ್ರದ ಔದಾರಿಕ ಮಿಶ್ರಕಾಯ ಹೋಗಿದೆ ಅವರು ಅಶುಭ ಲೇಷ ಸಹಿತನೇ ಇರ್ತಾರೆ. ಮಿಥ್ಯಾತ್ವದಿಂದ ಬಂದಂತ ಜೀವಗಳು ಮನುಷ್ಯ ಮತ್ತು ತಿರ್ಯಂಶರಲ್ಲಿ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಕೂಡ ಇರ್ಲಿಕ್ಕೆ ಸಾಧ್ಯ. 3 ಇರ್ತವೆ. ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಎಲ್ಲಾ ಪ್ರಕಾರದ ಜೀವರು ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೀಗೆ ಅದನ್ನ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಒಟ್ಟು 28 ಭಾವಗಳು ಆಗ್ತವೆ ಅಂತ ಹೇಳಿದ್ದಾರೆ. ತಿಳಿತು? ಔದಾರಿಕ ಮಿಶ್ರಕಾಯೋಗದ ಮಿಥ್ಯಾತ್ವ ಹಾಗೂ ಸಾಸಾಧನ ಗುಣಸ್ಥಾನಗಳಲ್ಲಿ 3 ಅಶುಭ ಲೇಷಗಳು ಇರುತ್ತದೆ. ದೇವಗತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಶುಭಲೇಷೆ ಇರುವುದುಂಟು. ಆದರೆ ಮಿಥ್ಯಾತ್ವ ಸಾಸಾಧನದ ಜೊತೆಯಲ್ಲಿ ಮರಣ ಮಾಡಿಕೊಳ್ಳುವ ದೇವತೆಗಳಿಗೆ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಅಶುಭ ಲೇಷೆಯಾಗುತ್ತದೆ. ವಿಶೇಷ: ಔದಾರಿಕ ಮಿಶ್ರಕಾಯ ಯೋಗದ ನಿತ್ಯಾತ್ವ ಗುಣಸ್ಥಾನದ 28 ಭಾವಗಳಲ್ಲಿಯ ನಿತ್ಯಾದರ್ಶನ ಮತ್ತು ಅಭವ್ಯತ್ವ ಭಾವದ ಅಭಾವದಲ್ಲಿ ಸಾಸಾಧನ ಗುಣಸ್ಥಾನದಲ್ಲಿ 26 ಭಾವಗಳು ಇರುತ್ತವೆ. ಹೀಗೆ ಔದಾರಿಕ ಮಿಶ್ರಕಾಯವನ್ನ ಹೊಂದುವಂತ ಯಾವ ದೇವತೆಗಳಿದಾರಲ್ಲ ಅವ್ರಿಗೆ ಒಂದ್ ವೇಳೆ ಅಲ್ಲಿ ಪರ್ಯಾಪ್ತಕ ಇದ್ದಾಗ ಶುಭಲೇಷ ಇದ್ರೂ ಕೂಡ ಇಲ್ಲೇನವ್ರು ಮನುಷ್ಯ ಅಥವಾ ತಿರ್ಯಂಚಾಗಿ ಜನ್ಮ ತಕ್ಕೊಳ್ಳೋರಿದ್ದಾರೆ, ಅವಾಗ ಅವ್ರದ್ದು ಔದಾರಿಕ ಮಿಶ್ರಕಾಯ ಯೋಗ ಇತ್ತು ಅಂದ್ರೆ ಅಲ್ಲಿ ಅವ್ರದ್ದು ನಿಯಮದಿಂದ ಅಶುಭಲೇಷನೇ ಆಗೋದು. ಆಮೇಲೆ ಬೇಕಂದ್ರೆ ಅವರು ಶುಭಲೇಷಗಳಲ್ಲಿ ಹೊಂದಬಹುದು, ಶುಭಲೇಷಗಳನ್ನ ಹೊಂದಬಹುದು. ಹೀಗೆ ಅದು ನಿಯಮ ಬರ್ತದೆ. ಅಂದ್ರೆ ಯಾರೇ ಆಗಲಿ ಮಿಥ್ಯಾತ್ವದ ಜೊತೆಗೆ ಮನುಷ್ಯ ತಿರ್ಯಂಚ ಆಗ್ತಿದ್ದಾರೆ ಅಂದ್ರೆ ಲೇಷಗಳ ಅಶುಭನೇ ಇರೋದಲ್ಲ. ಹೀಗಿದೆ. ಆಮೇಲೆ ಇದು ಮೊದಲ ಗುಣಸ್ಥಾನದ ವಿಷಯ ಇದೆ. ಇದರಲ್ಲಿ 2ನೇ ಗುಣಸ್ಥಾನದ ವಿಚಾರವನ್ನ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಇರುವಾಗ ಯಾವ ಜೀವರಿಗೆ 2ನೇ ಗುಣಸ್ಥಾನ ಇದೆ ಅಂದ್ರೆ ಹಿಂದಿನ ಮರಣದ ಜೊತೆಗೆ ಅವರು 2ನೇ ಗುಣಸ್ಥಾನದಲ್ಲಿ ಮರಣ ಮಾಡಿಕೊಂಡಂತಹ ಜೀವರು ಇಲ್ಲಿ ಔದಾರಿಕ ಮಿಶ್ರಕಾಯದಲ್ಲಿ ಕೂಡ 2ನೇ ಗುಣಸ್ಥಾನ ಇರ್ತದೆ. ಆ ಜೀವರಲ್ಲಿ ಇಲ್ಲಿ ಇರುವ ಗುಣಗಳಂತೆ ಅಂದ್ರೆ ಇಲ್ಲಿರುವ ಭಾವಗಳಿಗಿಂತ 2 ಭಾವಗಳು ಕಡಿಮೆ ಆಗ್ತವೆ. ಒಂದು ಮಿಥ್ಯಾದರ್ಶನ ಇರುವುದಿಲ್ಲ. ಯಾಕಂದ್ರೆ 2ನೇ ಗುಣಸ್ಥಾನವನ್ನ ಹೊಂದುವ ಜೀವ ಮಿಥ್ಯಾದೃಷ್ಟಿ ಅಥವಾ ಮಿಥ್ಯಾತ್ವದಲ್ಲಿ ಇರುವುದಿಲ್ಲ, ಇನ್ನೂ ಮಿಥ್ಯಾತ್ವದ ಉದಯ ಬಂದಿರೋದಿಲ್ಲ, ಅದಕ್ಕಾಗಿ ಅದು ಒಂದು ಇರೋದಿಲ್ಲ. ಆಮೇಲೆ 2ನೇ ಗುಣಸ್ಥಾನವನ್ನ ಹೊಂದಿರುವ ಜೀವ ನಿಯಮದಿಂದ ಭವ್ಯ ಜೀವ ಆಗಿರ್ತದೆ, ಆಗ ಅಭವ್ಯತ್ವ ಕೂಡ ಇರೋದಿಲ್ಲ. ಒಟ್ಟು 28 ಭಾವಗಳಲ್ಲಿ ಈ 2 ಭಾವಗಳನ್ನ ಬಿಟ್ಟಾಗ
26 ಭಾವಗಳು ಔದಾರಿಕ ಮಿಶ್ರಕಾಯ ಯೋಗದ ಸಾಸಾಧನ ಗುಣಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿದು ಸರಿ. 4 ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಔದಾರಿಕ ಮಿಶ್ರಕಾಯ ಯೋಗ. ಔಪಶಮಿಕ ಭಾವ ಇರುವುದಿಲ್ಲ. ಕ್ಷಾಯಿಕ ಭಾವ 1, ಔಪಶಮಿಕ 1 ಇರಬೇಕಲ್ವಾ. ಛಾಯೋಪಶಮಿಕ 12, ಔದಯಿಕ 16, ಪರಿಣಾಮಿಕ 2, ಒಟ್ಟು 31 ಭಾವಗಳು. ಇಲ್ಲಿ 3ನೇ ಗುಣಸ್ಥಾನದ ಚರ್ಚೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ 3ನೇ ಗುಣಸ್ಥಾನದಲ್ಲಿ ಜನ್ಮ ಮರಣ ಇಲ್ಲ. ಅದಕ್ಕಾಗಿ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಯಾವತ್ತಿಗೂ ಕೂಡ 3ನೇ ಗುಣಸ್ಥಾನ ಇರುವುದಿಲ್ಲ. ಅದಕ್ಕಾಗಿ ಔದಾರಿಕ ಮಿಶ್ರಕಾಯ ಯೋಗ ಇದು ಔದಾರಿಕ ಮಿಶ್ರಕಾಯ ಯೋಗ ಆಗಿದೆ ನೋಡ್ರಿ. ಆಗಿಲ್ಲ 58. ಸರಿ. 3ನೇ ಗುಣಸ್ಥಾನದ ಚರ್ಚೆಯಲ್ಲಿ ಬರುವುದಿಲ್ಲ, 4ನೇ ಗುಣಸ್ಥಾನದ ಚರ್ಚೆ ಬರ್ತದೆ. ಹಾಗಾಗಿ ಈ ಔದಾರಿಕ ಮಿಶ್ರಕಾಯ ಯೋಗ ಇರುವಾಗ ಅಂದ್ರೆ ಮನುಷ್ಯ ಮತ್ತು ತಿರ್ಯಂಜರಾಗಿ ಜನ್ಮ ತಕ್ಕೊಳ್ಳುವ ಜೀವದಲ್ಲಿ ಇರುವಂತಹ ಅವಸ್ಥೆ ಇದೆ. ಇಲ್ಲಿಗೆ ಸಮ್ಯಕ್ತ್ವ ಸಹಿತವಾಗಿಯೂ ಜನ್ಮ ತಕ್ಕೊಳ್ಬಹುದು. ಹಾಗಾಗಿ ಇಲ್ಲಿ ಅಂದ್ರೆ ಅವಿರದ ಸಮ್ಯಕ್ತ್ವ ಗುಣಸ್ಥಾನವು ಆಗಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಆಗಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಔಪಶಮಿಕ ಭಾವಗಳು 1 ಇರುವುದಿಲ್ಲ. ಯಾಕಿರುವುದಿಲ್ಲ ಅಂತಂದ್ರೆ ಮನುಷ್ಯ ಮತ್ತು ತಿರ್ಯಂಜರಾಗಿ ಹುಟ್ಟುವವರಲ್ಲಿ ಔಪಶಮಿಕ ಸಮ್ಯಕ್ತ್ವವಾಗಲಿ ಚಾರಿತ್ರವಾಗಲಿ ಇರುವುದಿಲ್ಲ. ಸಮ್ಯಕ್ತ್ವ ಅಂತೂ ಇದ್ರೆ ಪ್ರಥಮೋಪಶಮ ಇರಬೇಕಾಗ್ತದೆ. ಪ್ರಥಮೋಪಶಮ ಮರಣದಲ್ಲಿ ಇರುವುದಿಲ್ಲ, ಹಾಗಾಗಿ ಜನ್ಮದಲ್ಲೂ ಇರುವುದಿಲ್ಲ. ಆಮೇಲೆ ಚಾರಿತ್ರ ಅಂತೂ ಮುನಿ ಅವಸ್ಥೆಯಲ್ಲಿ ಮಾತ್ರ ಇರ್ತದೆ. ಯಾರಾದ್ರೂ ಔಪಶಮಿಕ ಚಾರಿತ್ರದಲ್ಲಿ ಮರಣ ಹೊಂದಿದರೆ ಅವರು ಪುನಃ ಮನುಷ್ಯ ತಿರ್ಯಂಜರಾಗೋದಿಲ್ಲ. ನಿಯಮದಿಂದ ದೇವಗತಿಯಲ್ಲಿ ವೈಮಾನಿಕ ದೇವರಾಗಿ ಜನ್ಮ ತಾಳ್ತಾರೆ. ಹಾಗಾಗಿ ಔಪಶಮಿಕ ಭಾವಗಳಲ್ಲಿ ಯಾವ ಭಾವಗಳು ಇಲ್ಲಿ ಮನುಷ್ಯ ಮತ್ತು ತಿರ್ಯಂಜರಲ್ಲಿ ಸಮ್ಯಕ್ತ್ವ ಸಹಿತ ಜನ್ಮ ತಕ್ಕೊಳ್ಳುವವರಲ್ಲಿಯೂ ಕೂಡ ಇರುವುದಿಲ್ಲ. ಇನ್ನು ಕ್ಷಾಯಿಕ ಭಾವಗಳಲ್ಲಿ 1 ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರಬಹುದು, ಉಳಿದ ಯಾವ ಭಾವಗಳು ಇರುವುದಿಲ್ಲ. 4ನೇ ಗುಣಸ್ಥಾನ ಇರುವಾಗ 4ನೇ ಗುಣಸ್ಥಾನದಲ್ಲಿ ಜೀವ ಜನ್ಮ ತಕ್ಕೊಳ್ತಾ ಇದೆ ಔದಾರಿಕ ಮಿಶ್ರಕಾಯೋಗದಲ್ಲಿ. ಅಂದ್ರೆ ಅದು ನರಕದಿಂದ ಬರುವಂತಹ ಜೀವ ಆಗಿರ್ತದೆ, ದೇವಗತಿಯಿಂದ ಬರುವ ಜೀವ ಆಗಿರ್ತದೆ, ಅಥವಾ ಕರ್ಮಭೂಮಿಯ ಮನುಷ್ಯನಿಂದ ಭೋಗಭೂಮಿಯ ಮನುಷ್ಯ ಮತ್ತು ತಿರ್ಯಂಜಗತಿಯ ಜೀವ ಆಗಿರ್ತದೆ. ಆದರೆ ನಮಗೆ ಇಲ್ಲಿ ಇರುವಂತಹದ್ದೇನಿದೆ, ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಇರುವ ಕ್ಷಾಯಿಕ ಸಮ್ಯಕ್ತ್ವ ಬೇಕಾಗಿದೆ. ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಎಲ್ಲೆಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಆಗಲಿಕ್ಕೆ ಸಾಧ್ಯ, ಹೇಗೆ ಅಂತಂದ್ರೆ 1 ದೇವಗತಿಯಿಂದ ಬರುವ ಜೀವದಲ್ಲಿ ಇರಬಹುದು, ನರಕಗತಿಯಿಂದ ಬರುವ ನರಕಿಗಳಲ್ಲಿ ಕೂಡ ಇಲ್ಲಿ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. ಇನ್ ಮತ್ತೆ ಎಲ್ಲಿಂದ ಬರುವಂತದ್ದಲ್ಲಿ ಇರಬಹುದು, ಭೋಗಭೂಮಿ ಕರ್ಮಭೂಮಿಯ ಮನುಷ್ಯ ಗತಿಯಿಂದ ಭೋಗಭೂಮಿಯಿಂದ ಜೀವ ಸ್ವರ್ಗಕ್ಕೆ ಹೋಗ್ತಿತ್ತಲ್ರಿ, ದೇವಗತಿಗೆ ಹೋಗ್ತದೆ. ಹಾಗಾಗಿ 2 ಏನು ಕರ್ಮಭೂಮಿಯಿಂದ ಕರ್ಮಭೂಮಿಗೆ ಬರೋದಿಲ್ಲ. ಅದು ಮಿಥ್ಯಾ ದೃಷ್ಟಿ ಮಾತ್ರ. ಕರ್ಮಭೂಮಿಯಿಂದ ಕರ್ಮಭೂಮಿಗೆ ಹೋಗೋದು
ಯಾವುದೇ ಸಮ್ಯಕ್ ದೃಷ್ಟಿ ಕರ್ಮಭೂಮಿಯಿಂದ ಪುನಃ ಕರ್ಮಭೂಮಿಯಲ್ಲಿ ಹುಟ್ಟುವುದಿಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಭೋಗಭೂಮಿಯಲ್ಲಿ ಹುಟ್ಟೋದಿಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಭೋಗಭೂಮಿಯಲ್ಲಿ ಹುಟ್ಟೋದಿಲ್ಲ. ಹುಡ್ತಾರೆ. ಮೊದಲೇ ಬದ್ಧಾಯಿಷ್ಕನಾಗಿದ್ರೆ ಮಿಥ್ಯಾತ್ವದ ಜೊತೆಗೆ, ಆಮೇಲೆ ಭೂಮಿಯಲ್ಲಿ ಹೋಗ್ತಾರೆ. ಆದ್ರೆ ಅಲ್ಲಿಂದ ಪುನಃ ಕರ್ಮಭೂಮಿಗೆ ಬರೋದಿಲ್ಲ, ದೇವಗತಿಗೆ ಹೋಗ್ತಾರೆ. ಹೀಗೆ ಇಲ್ಲಿ ಔದಾರಿಕ ನರಕ ಮತ್ತು ದೇವಗತಿಯಿಂದ ಮಾತ್ರ ಬರ್ತಾರೆ. ಇನ್ನೊಂದು ಕಡೆ ಕ್ಷಾಯಿಕ ಸಮ್ಯಕ್ತ ಔದಾರಿಕ ಮಿಶ್ರಕಾಯೋಗದಲ್ಲಿದೆ. ಎಲ್ಲಿಂದ ಇದೆ? ಕೇವಲಿ ಸಮುದ್ಗಾತದಲ್ಲಿದೆ. ಅಲ್ಲಿ ಕೂಡ ಕ್ಷಾಯಿಕ ಸಮ್ಯಕ್ತ ಇದೆ, ಔದಾರಿಕ ಮಿಶ್ರಕಾಯೋಗನೂ ಆಗ್ತದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಸಮ್ಯಕ್ತ ಸಹಿತ ನೋಡುವಾಗ, ಅಂದ್ರೆ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಮತ್ತು ಔದಾರಿಕ ಮಿಶ್ರಕಾಯೋಗದಲ್ಲಿ 3 ಜ್ಞಾನಗಳು ಇರಲಿಕ್ಕೆ ಸಾಧ್ಯ. ಮತಿಜ್ಞಾನ, ಶುದ್ಧಜ್ಞಾನ, ಅವಧಿಜ್ಞಾನ. ಅಜ್ಞಾನ ಒಂದು ಇರೋದಿಲ್ಲ, ಯಾಕೆಂದ್ರೆ ಅವಿರತ ಸಮ್ಯಕ್ತ ಗುಣಸ್ಥಾನ ಇದೆ. ಅದಕ್ಕೋಸ್ಕರ ಔದಾರಿಕ ಮಿಶ್ರಕಾಯೋಗದಲ್ಲಿ ಕೂಡ 3 ಜ್ಞಾನಗಳಿವೆ, ಅಜ್ಞಾನಗಳಿಲ್ಲ. ದರ್ಶನಗಳಲ್ಲಿ 3 ದರ್ಶನ ಇರಲಿಕ್ಕೆ ಸಾಧ್ಯ. ಚಕ್ಷು, ಅಚಕ್ಷು, ಅವಧಿ ದರ್ಶನ, ಲಬ್ಧಿಗಳೆಲ್ಲ ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತವೂ ಕೂಡ ಔದಾರಿಕ ಮಿಶ್ರಕಾಯೋಗದಲ್ಲಿ ಇರಬಹುದು. ಯಾವುದಾದ್ರೂ ಜೀವ ಕ್ಷಾಯೋಪಶಮಿಕ ಸಮ್ಯಕ್ತದ ಜೊತೆಗೆ ಮರಣ ಮಾಡಿಕೊಂಡು ಇಲ್ಲಿ ಬರಬಹುದು. ಆಮೇಲೆ ಸಂಯಮವಾಗಲಿ ಅಥವಾ ಸಕಲ ಸಂಯಮವಾಗಲಿ ಯಾವುದೂ ಇರುವುದಿಲ್ಲ, ಯಾಕೆಂದ್ರೆ ಯಾರೂ ಕೂಡ ಸಂಯಮ ಸಹಿತ ಜನ್ಮ ತಾಳುವುದಿಲ್ಲ, ಯಾವುದೇ ಗತಿಯಲ್ಲಿಯೂ ಜನ್ಮ ತಾಳುವುದಿಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಆಮೇಲೆ ಔದೈಕ ಭಾವಗಳಲ್ಲಿ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಗುಣಸ್ಥಾನ 4ರಲ್ಲಿ ತಿರ್ಯಂಶ ಮತ್ತು ಮನುಷ್ಯ 2 ಗತಿ ಉದಯದಲ್ಲಿರುವುದು. ಕಷಾಯಗಳು ಎಲ್ಲ ಇರ್ತವೆ. ವೇದಗಳಲ್ಲಿ ಕೂಡ ವೇದ ಅಥವಾ ಲಿಂಗದಲ್ಲಿ ಒಂದೇ ವೇದ ಇರೋದು. ಯಾಕಂದ್ರೆ ಸಮ್ಯಕ್ತ ಸಹಿತ ಜನ್ಮ ತಕ್ಕೊಳ್ಳುವಂತ ಜೀವ ಏನಾಗಿ ಹುಟ್ಟುತ್ತದೆ? ಹಾಗಾಗಿ ಪುರುಷ ವೇದ ಪುರುಷ ವೇದ ಒಂದೇ ಇರೋದು. ಔದೈಕ ಭಾವಗಳಲ್ಲಿ ಕ್ಷವಿರ್ತದೆ. ಆಮೇಲೆ ಸಮ್ಯಕ್ತ ಸಹಿತ ಜೀವ ಬರ್ತಿದೆ ಅಂತಂದ್ರೆ ದರ್ಶನ ಇರುವುದಿಲ್ಲ. ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಅಜ್ಞಾನ ನಿಮ್ಗೆ ಚೆನ್ನಾಗಿ ಕೇಳಿಸೋನ್ರಿ. ಅನ್ಮ್ಯೂಟ್ ಮಾಡು ಪ್ರವೀಣ, ನಾನು ಎಲ್ಲರದ್ದು ಮ್ಯೂಟ್ ಮಾಡಿಬಿಟ್ಟು ಒಟ್ಟಿಗೆ. ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಇವೆಲ್ಲಾನು ಇರ್ತವೆ ಸಮ್ಯಕ್ ದರ್ಶನದ ಜೊತೆಗೆ ಜನ್ಮ ತಗೊಳ್ಳುವಂತ ಜೀವದಲ್ಲಿ. ಯಾಕೆಂದ್ರೆ ಅಲ್ಲಿ ಸಂಯಮನೂ ಇರೋದಿಲ್ಲ, ಸಿದ್ಧನೂ ಆಗಿರುವುದಿಲ್ಲ, ಕೇವಲ ಜ್ಞಾನಿಯೂ ಆಗಿರುವುದಿಲ್ಲ. ಹಾಗಾಗಿ ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಎಲ್ಲ ಇರುತ್ತದೆ. ಕ್ಷಾಯೋಪಶಮಿಕ ಆ ಅವಸ್ಥೆಯಲ್ಲಿ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ಎಲ್ಲಾ ಲೇಷಗಳು ಇರಲು ಸಾಧ್ಯ. ಎಲ್ಲಾ ಲೇಷಗಳು ಇರಲು ಸಾಧ್ಯ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ 4ನೇ ಗುಣಸ್ಥಾನದಲ್ಲಿ. ಪಾರಿಣಾಮಿಕ ಭಾವದಲ್ಲಿ ಎಲ್ಲ ಇವು ಕೃಷ್ಣ, ನೀಲ ಇವೆಲ್ಲ 6 ಲೇಷ ಆಗಿರ್ಬಹುದ್ರಿ. ಇರಬಹುದು. ಹೇಗೆ ಇರಬಹುದು ಅಂದ್ರೆ, ನಾರಕಿ ಜೀವಗಳಿಂದ ಬರಬೇಕಂದ್ರೆ ಅಲ್ಲಿ ಬರುವಾಗ ಏನಿದೆ ಅದನ್ನೇ ತಗೊಂಡು ಬರುತ್ತಾರೆ. ನರಕದಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ರೂ ಅಶುಭ ಲೇಷನೇ ಇರ್ತದೆ. ಅಲ್ಲಿ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಇಲ್ಲಿ ಮನುಷ್ಯನಾಗಿ ಹುಟ್ಟುವಾಗಲೂ ಔದಾರಿಕ ಮಿಶ್ರಕಾಯ ಯೋಗ ಇರುವಾಗ ಅದೇ ಲೇಷ ಇರೋದು. ಪರ್ಯಾಪ್ತಕ ಆದ ಮೇಲೆ ಬದಲಾಗ್ತದೆ, ಶುಭ ಲೇಷ ಅಂತ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಶುಭ ಲೇಷ ಬದಲಾಗುತ್ತಾ? ಈಗ ಬಾಹುಬಲಿ, ಭರತ ಅವರೆಲ್ಲ ಸರ್ವಾರ್ಥ ಸಿದ್ಧಿಯಿಂದ ಬಂದವರಿದ್ದಾರೆ. ಬರುವಾಗಲೂ ಶುಭನೇ ಇದೆ, ಹೋಗುವಾಗಲೂ ಶುಭನೇ ಇದೆ. ಅಲ್ಲಿ ಬಂದ್ಮೇಲೂ ಪರ್ಯಾಪ್ತಕ ಆದ್ಮೇಲೂ ಶುಭನೇ ಇರುತ್ತೆ.
ಪರ್ಯಾಪ್ತಕ ಆದ್ಮೇಲೆನೂ ಶುಭಾನೇ ಇರುತ್ತೆ, ಆದ್ರೆ ಎಲ್ಲಿ ತನಕ ಅವಿರತ ಅವಸ್ಥಾ ಇದೆ ಅವರ ಆರಂಭ ವಾರದಲ್ಲಿ ಹೇಗ್ ಬೇಕಾದ್ರೂ ನೋಡ್ರಿ, ಒಮ್ಮೊಮ್ಮೆ ಕ್ರೂರ ಪರಿಣಾಮಗಳಿಂದ ಕೃಷ್ಣ ನೀಲಲೇಶಗಳನ್ನು ಹೊಂದಿರ್ಲಿಕ್ಕೆ ಸಾಧ್ಯ. 4ನೇ ಗುಣಸ್ಥಾನ ಇದೆ ಅಂದ್ರೆ 6 ಲೇಷ ಆಗ್ತವೆ, ಎಲ್ಲಿಯಾದ್ರೂ ಆಗ್ತವೆ. ಆದ್ರೆ ಸ್ವರ್ಗದಲ್ಲಿ ಮಾತ್ರ ಅಶುಭ ಲೇಷ ಆಗೋದಿಲ್ಲ. ಉಳಿದ ಕಡೆ ಲೆಕ್ಕಕ್ಕೆ ತಗೋಬೇಕು. ಉಳಿದ ಕಡೆ ಅಂದ್ರೆ ಮನುಷ್ಯ ಮತ್ತು ತಿರ್ಯಂಚರಲ್ಲಿ 6 ಲೇಷ ಆಗ್ತವೆ. ನರಕಿಗಳಲ್ಲಿ 3 ಅಶುಭ ಲೇಷನೇ ಇರೋದು, ಸ್ವರ್ಗದಲ್ಲಿ 3 ಶುಭ ಲೇಷನೇ ಇರೋದು. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಮತ್ತು ಭವ್ಯತ್ವ ಎರಡೇ ಇರುವುದು. ಯಾಕೆಂದ್ರೆ ಸಮ್ಯಕ್ ದರ್ಶನ ಇದೆ ಅಂದ್ರೆ ಅದು ಜೀವ ನಿಯಮದಿಂದ ಭವ್ಯ ಜೀವವೇ ಆಗಿರ್ತದೆ. ಅದಕ್ಕಾಗಿ ಅದು ಭವ್ಯತ್ವವನ್ನು ಹೊಂದಿರ್ತದೆ, ಅಭವ್ಯತ್ವ ಇರುವುದಿಲ್ಲ. ಹೀಗೆ ಅವಿರತ ಸಮ್ಯಕ್ತ್ವದ ಜೊತೆಗೆ ಔಪಶಮಿಕಾದಿ ಭಾವಗಳನ್ನ ಹೀಗೆ ತಿಳಿದುಕೊಳ್ಬೇಕು. ತಿಳಿದು ವೈಕ್ರೀಕ ಕಾಯಯೋಗ ಪರ್ಯಾಪ್ತಕ. ಔಪಶಮಿಕ ಭಾವ 1, ಕ್ಷಾಯಿಕ ಭಾವ 1, ಕ್ಷಾಯೋಪಶಮಿಕ ಭಾವಗಳು 15, ಔದಯಿಕ ಭಾವಗಳು 19, ಪಾರಿಣಾಮಿಕ ಭಾವಗಳು 3, ಒಟ್ಟು 39 ಭಾವಗಳು. ಈ ವೈಕ್ರೀಕ ಕಾಯಯೋಗದಲ್ಲಿ 39 ಭಾವಗಳಿರುತ್ತವೆ. ಸಾಮಾನ್ಯ ಗುಣಸ್ಥಾನ 1ರಿಂದ 4ರಲ್ಲಿಯ ಕ್ರಮವಾಗಿ 2 ಭಾವ ಕಡಿಮೆ ಮಾಡಿದರೆ ವೈಕ್ರೀಕ ಕಾಯಯೋಗದ 4 ಗುಣಸ್ಥಾನಗಳಲ್ಲಿ ಕ್ರಮವಾಗಿ 32, 30, 30, 34 ಭಾವಗಳು ಇರುತ್ತವೆ. ಇನ್ನು ಇಲ್ಲಿ ತನಕ ಔದಾರಿಕ ಮಿಶ್ರ ಕಾಯಯೋಗದ ಮುಗಿತು. ಔದಾರಿಕ ಮಿಶ್ರ ಕಾಯಯೋಗದಲ್ಲಿ 4ನೇ ಗುಣಸ್ಥಾನದ ತನಕ ಹೇಳಿದ್ರು. ಅದ್ರ ಮುಂದೆ ಯಾಕೆ ಹೇಳಲಿಲ್ಲ? ವಿಗ್ರಹಗಟ್ಟೆ ಇರಂಗಿಲ್ರಿ ಗುಣಸ್ಥಾನ ಎಲ್ಲ ಇರೋದಿಲ್ಲ ಮುಂದೆ, ಅದರಿಂದ 5 ಇರಲ್ಲ, 6 ಇರಲ್ಲ. ವೆರಿ ಗುಡ್. ಜನ್ಮ ಇರೋದು 4ನೇ ಗುಣಸ್ಥಾನದ ತನಕ ಮಾತ್ರ. ಹಾಗಾಗಿ ಮುಂದಿನ ಗುಣಸ್ಥಾನಗಳೆಲ್ಲ ಸಂಯಮಕ್ಕೆ ಸಂಬಂಧಪಟ್ಟವುಗಳಾಗಿವೆ, ಅಲ್ಲಿ ಜನ್ಮ ಇರುವುದಿಲ್ಲ. ಅದಕ್ಕೋಸ್ಕರ ಅದನ್ನ ವಿಷಯ ಅಷ್ಟು ಮಾತ್ರ ತಿಳಿಸಿದ್ದಾರೆ. ಇನ್ನು ಮುಂದೆ ವೈಕ್ರೀಕ ಕಾಯಯೋಗದಲ್ಲಿ ಪರ್ಯಾಪ್ತಕ ಜೀವರುಗಳ ಭಾವಗಳನ್ನ ಹೇಳ್ತಾರೆ. ವೈಕ್ರೀಕ ಕಾಯಯೋಗ ಯಾರ್ಯಾರಲ್ಲಿ ಇರಲಿಕ್ಕೆ ಸಾಧ್ಯ? ದೇವನರಕಿ 2 ಗತಿಗಳ ಜೀವಗಳಲ್ಲಿ ಇರಲಿಕ್ಕೆ ಸಾಧ್ಯ. ಈ 2 ಗತಿಗಳ ಜೀವಗಳಲ್ಲಿ 2ನ್ನ ಬಿಟ್ಟು ಉಳಿದ ಕಡೆ ಕೆಲವೊಂದು ಲೆಕ್ಕದಲ್ಲಿ ಸಮಾನವಾಗಿ ಕಂಡು ಬರಲಿಕ್ಕೂ ಸಾಧ್ಯ ಇರ್ತದೆ. ಹೇಗೆ ಅಂತಂದ್ರೆ, ವೈಕ್ರೀಕ ಇರಬೇಕಾದ್ರೆ ಅಂದ್ರೆ ದೇವ ಮತ್ತು ನರಕಗತಿಯಲ್ಲಿ ಮಾತ್ರ ಲೆಕ್ಕ ಬರ್ತದೆ. ತಿರ್ಯಂಚ ಮತ್ತು ಮನುಷ್ಯ ಗತಿಯಲ್ಲಿ ಔದಾರಿಕದ ಲೆಕ್ಕ ಬರೋದ್ರಿಂದ ಆ 2 ಗತಿಗೆ ಸಂಬಂಧಪಟ್ಟದ್ದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಹಾಗೆ ಅದನ್ನ ತಿಳ್ಕೋಬೇಕು. ವೈಕ್ರೀಕ ಕಾಯಯೋಗದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಔಪಶಮಿಕ ಭಾವಗಳು ಯಾವ್ಯಾವ ಇರಬಹುದು ಅಂದ್ರೆ, 1 ಔಪಶಮಿಕ ಭಾವ ಇರಬಹುದು, ಸಮ್ಯಕ್ತ್ವ ಭಾವ, ಔಪಶಮಿಕ ಸಮ್ಯಕ್ತ್ವ ಭಾವ ಇರಲಿಕ್ಕೆ ಸಾಧ್ಯ ಇದೆ. ಇರಬಹುದಲ್ಲ, ದೇವಗತಿಯಲ್ಲಿ ಮತ್ತು ನರಕಗತಿಯಲ್ಲಿ ಉಪಶಮ ಸಮ್ಯಕ್ ದೃಷ್ಟಿಗಳು ಇರಬಹುದು. ಆದ್ರೆ ಉಪಶಮ ಚಾರಿತ್ರಧಾರಿಗಳು ಇರ್ತಾರೇನೋ? ಇರೋದಿಲ್ಲ. ಅವ್ರು ಎಲ್ಲಿ ಇರ್ತಾರೆ? ಮನುಷ್ಯ ಗತಿ ಇರ್ತಾರೆ. ಸರಿ. ಇನ್ನು ಕ್ಷಾಯಿಕ ಭಾವಗಳ ದೃಷ್ಟಿಯಿಂದ ಕ್ಷಾಯಿಕ ಭಾವಗಳು ದೇವಗತಿ ಮತ್ತು ನರಕಗತಿಯಲ್ಲಿ ಅಂದ್ರೆ ವೈಕ್ರೀಕ ಕಾಯಯೋಗದಲ್ಲಿರುವಂತಹ ಜೀವರಿಗೆ 1 ಕ್ಷಾಯಿಕ ಭಾವ ಇರಬಹುದು, ಅದು ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರ್ತದೆ.
ಉಳಿದ ಯಾವ ಕ್ಷಾಯಿಕ ಭಾವಗಳು ದೇವ ಮತ್ತು ನರಕಗತಿಯಲ್ಲಿ ಅಥವಾ ವೈಕ್ರಿಯಿಕ ಕಾಯಯೋಗದಲ್ಲಿ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ನೋಡುವುದಾದ್ರೆ, ಕ್ಷಾಯೋಪಶಮಿಕ ಭಾವಗಳಲ್ಲಿ ಒಂದು ವೇಳೆ ಜ್ಞಾನವನ್ನ ನೋಡುವುದಾದ್ರೆ ಮತಿಶ್ರುತ ಅವಧಿ ಜ್ಞಾನಗಳು ವೈಕ್ರಿಯಿಕ ಕಾಯಯೋಗದ ಜೊತೆಗೆ ಕಂಡು ಬರ್ತವೆ. ಮನಪರ್ಯ ಜ್ಞಾನವು ಕೂಡ ಕ್ಷಾಯೋಪಶಮಿಕ ಆಗಿದ್ದರೂ ವೈಕ್ರಿಯಿಕ ಕಾಯಯೋಗದಲ್ಲಿ ಕಂಡು ಬರುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಸಂಯಮ ಇರದಿರುವ ಕಾರಣದಿಂದಾಗಿ ಮನಪರ್ಯ ಜ್ಞಾನ ಇರುವುದಿಲ್ಲ. ಅದಕ್ಕಾಗಿ 3 ಜ್ಞಾನಗಳು ಕಂಡು ಬರ್ತವೆ: ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಇನ್ನು ವೈಕ್ರಿಯಿಕ ಕಾಯಯೋಗದಲ್ಲಿ ಅಜ್ಞಾನವೂ ಇದೆ. ಯಾಕೆಂದ್ರೆ ಮಿಥ್ಯಾದೃಷ್ಟಿಗಳು ಇರುವುದರಿಂದ ಕುಮತಿ, ಕುಶುತ, ಕುವಧಿ 3 ಅಜ್ಞಾನಗಳು ಕಂಡು ಬರ್ತವೆ ವೈಕ್ರಿಯಿಕ ಕಾಯಯೋಗದ ಜೊತೆಗೆ ನರಕ ಮತ್ತು ಸ್ವರ್ಗದಲ್ಲಿ. ದರ್ಶನಗಳು 3 ಕಂಡು ಬರ್ತವೆ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳು ಎಲ್ಲ ಕಂಡು ಬರ್ತವೆ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕವೂ ಕೂಡ ವೈಕ್ರಿಯಿಕ ಕಾಯಯೋಗದಲ್ಲಿ ಕಂಡು ಬರ್ತದೆ. ಆದ್ರೆ ಸಂಯಮ ಮತ್ತು ಚಾರಿತ್ರ್ಯ ಮಾತ್ರ ಕಂಡು ಬರುವುದಿಲ್ಲ. ಯಾಕೆಂದ್ರೆ ವೈಕ್ರಿಯಿಕ ಕಾಯಯೋಗದಲ್ಲಿ ಇವೆರಡರದ್ದು ಅಭಾವ ಇದೆ. ಯಾವತ್ತಿಗೂ ಕೂಡ ದೇವ ಮತ್ತು ನರಕಿಯರಿಗೆ ಸಂಯಮವಾಗಲಿ ಆಗುವುದೇ ಇಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳನ್ನ ತಿಳ್ಕೋಬೇಕು. ಇನ್ನು ಔದೈಕ ಭಾವಗಳಲ್ಲಿ 2 ಗತಿಯ ಔದೈಕ ಭಾವ ಇದೆ. ಅಂದ್ರೆ ನರಕ ಗತಿಯ ಔದೈಕ ಭಾವ, ದೇವಗತಿಯ ಔದೈಕ ಭಾವ 2 ಇರೋದು. ಇಲ್ಲಿ ಎಲ್ಲಾ ಕಷಾಯಗಳು ಇವೆ: ಕ್ರೋಧಮಾನ, ಮಾಯಲೋಭ. ವೇದದಲ್ಲಿ 3 ವೇದಗಳಿವೆ, ಆದ್ರೆ ಎಲ್ಲಾ ಕಡೆ ಅಲ್ಲ. ನರಕ ಗತಿಯಲ್ಲಿ ನಪುಂಸಕ ವೇದ, ದೇವಗತಿಯಲ್ಲಿ ಸ್ತ್ರೀ ವೇದ, ಪುರುಷ ವೇದ. ಹೀಗೆ 3 ವೇದಗಳನ್ನ ತಿಳ್ಕೋಬೇಕು. ಹೇಗೆ ಮನುಷ್ಯರಲ್ಲಿ 3 ವೇದಗಳನ್ನ ತಿಳ್ಕೊತೇವಲ್ಲ, ಒಂದೇ ಕಡೆ ಹಾಗೆ ಅಲ್ಲ. ಮನುಷ್ಯ ಗತಿಯಲ್ಲೇ 3 ವೇದ ಅಲ್ಲ, ಇಲ್ಲಿ 2 ಗತಿ ಸೇರಿ 3 ವೇದ. ನರಕಗತಿಯಲ್ಲಿ ನಪುಂಸಕ ವೇದ, ದೇವಗತಿಯಲ್ಲಿ ಸ್ತ್ರೀ ಮತ್ತು ಪುರುಷ ವೇದ. ಹೀಗೆ 3 ವೇದ ಆಗ್ತವೆ. ಆಮೇಲೆ ವೈಕ್ರಿಯಿಕ ಕಾಯದಾರಿಯಾದಂಥ ವೈಕ್ರಿಯಿಕ ಕಾಯಯೋಗದಲ್ಲಿ ಮಿಥ್ಯಾ ದರ್ಶನವೂ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಅದು ಒಂದಿದೆ. ಅಜ್ಞಾನ, ಸಂಯಮ, ಸಿದ್ಧತ್ವನೂ ಎಲ್ಲಾನು ಇದೆ. ಯಾಕಂದ್ರೆ ಇವರೆಲ್ಲಾನು ಕೂಡ ಸಂಸಾರಿ ಜೀವಗಳು. ಯಾರಲ್ಲಿಯೂ ಸಂಯಮನೂ ಇಲ್ಲ, ಕೇವಲ ಜ್ಞಾನನೂ ಇಲ್ಲ, ಸಿದ್ಧರೂ ಆಗಿಲ್ಲ. ಆಮೇಲೆ ಲೇಷಗಳಲ್ಲಿ 6 ಲೇಷಗಳು ಆಗುತ್ತವೆ. ದೇವಗತಿಯಲ್ಲಿಯೂ ಮತ್ತು ನರಕಗತಿಯಲ್ಲಿ ಸೇರಿ 6 ಲೇಷಗಳಾಗುತ್ತವೆ. ದೇವಗತಿಯಲ್ಲಿ ಶುಭ ದೇಶ ಆಗುವುದುಂಟು. ದೇವಗತಿಯ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಭವನಾತ್ರಿಕದಲ್ಲಿ ಜನ್ಮ ತಕ್ಕೊಳ್ಳುವಂತಹ ಜೀವರಿಗೆ ನಿಯಮದಿಂದ ಅಶುಭ ಲೇಷಗಳೇ ಇರುವುದು. ಪರ್ಯಾಪ್ತಕ ಆದ್ಮೇಲೆ ಪೀತಲೇಷ ಆಗ್ತದೆ. ಮೇಲಿನ ದೇವತೆಗಳಿಗೆ ಆಯಾಯ ಲೇಷಗಳಿರ್ತವೆ. ಹಾಗಾಗಿ 6 ಲೇಷಗಳಾಯಿತು. ಆಮೇಲೆ ನರಕದಲ್ಲಿ ಇರುವವರಿಗೆ ನಿಯಮದಿಂದ ಅಶುಭ ಲೇಷನೇ ಇರ್ತದೆ. ಅಲ್ಲಿ 3 ಅಶುಭ ಲೇಷಗಳು. ಟೋಟಲ್ ದೇವ ಮತ್ತು ನಾರಕೀಯ ಅಪೇಕ್ಷದಿಂದ 6 ಲೇಷಗಳು ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಇರಲು ಸಾಧ್ಯ: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂತಂದ್ರೆ ದೇವತೆಗಳಲ್ಲಿಯೂ ಅಭವ್ಯ ಜೀವರು ಇರಲಿಕ್ಕೆ ಸಾಧ್ಯ, ನಾರಕಿಗಳಲ್ಲಿಯೂ ಅಭವ್ಯ ಇರಲಿಕ್ಕೆ ಸಾಧ್ಯ. ಹೀಗೆ ವೈಕ್ರಿಯಿಕ ಕಾಯಯೋಗದ ಜೊತೆಗೆ ಸಾಮಾನ್ಯ ಅಪೇಕ್ಷಾದಿಂದ, ಇದು ಸಾಮಾನ್ಯ ಅಪೇಕ್ಷೆಯ ಚರ್ಚೆ ಇದೆ, ಯಾವುದೇ ಗುಣಸ್ಥಾನ ಆಧಾರಿತವಲ್ಲ. ಸಾಮಾನ್ಯ ಚರ್ಚೆ, ಗುಣಸ್ಥಾನ 1 ರಿಂದ 4 ಎಲ್ಲಾ ಅಪೇಕ್ಷದಿಂದ ಚರ್ಚೆ. ಒಟ್ಟು 39 ಭಾವಗಳಾಗ್ತವೆ ಅಂತ ಹೇಳಿದ್ದಾರೆ. ತಿಳಿತು? ಇನ್ನು ಇದರ ವಿಶೇಷ ಅಪೇಕ್ಷದಿಂದ ನೋಡುವುದಾದ್ರೆ, ವಿಶೇಷ ಅಪೇಕ್ಷದಿಂದ ಹೇಗೆ ನೋಡುವುದು ಇದನ್ನ? ಮಿಥ್ಯಾತ್ವ ಗುಣಸ್ಥಾನದಿಂದ ನೋಡುವುದಾದ್ರೆ ಏನೇನು ಇರೋದಿಲ್ಲ ಇದರಲ್ಲಿ. ಮಿಥ್ಯಾತ್ವದ ಅಪೇಕ್ಷದಿಂದ ನೋಡುವುದಾದ್ರೆ ಈಗಿದೆ ಇಷ್ಟೆಲ್ಲ ಮಿಥ್ಯಾತ್ವ ಗುಣಸ್ಥಾನದಲ್ಲಿದೆ. ಅವು ಈಗ ಕಾಯೋಗಿದೆ. ಏನೇನಾಗಬಹುದು? ಚರಿತ್ರ, ಹೆಮ್ಮೆತ್ವ,
ನೋಡ್ರಿ, ಔಪಶಮಿಕದ್ದು ಒಂದು ಭಾವ ಇಲ್ಲಿ ಹೇಳಿದ್ದಾರೆ ಸಾಮಾನ್ಯದಿಂದ, ಅದು ಇರೋದಿಲ್ಲ. ಕ್ಷಾಯಿಕದ್ದು ಒಂದು ಭಾವ ಹೇಳಿದರೆ ಅದು ಇರೋದಿಲ್ಲ. 2 ಕಡಿಮೆ ಆಯ್ತು. 39ರಲ್ಲಿ ಕಡಿಮೆ ಮಾಡ್ತಾ ಹೋಗಿ ಗೊತ್ತಾಗುತ್ತೆ. ಆಮೇಲೆ ಕ್ಷಾಯೋಪಶಮಿಕದಲ್ಲಿ ವೈಖರಿಕ ಕಾಯಕದಲ್ಲಿ ಮಿಥ್ಯಾತ್ವ ಇದೆ ಅಂದ್ರೆ ಜ್ಞಾನ ಇರ್ತದೇನೋ? ಜ್ಞಾನ 3 ಇರಲ್ಲ. ಅವು 3 ಕಡಿಮೆ ಮಾಡಿ ಎಷ್ಟಾಯ್ತು? 5 ಆಯ್ತು. 5 ಇರಲ್ಲ, 6 ಆಯ್ತು. 39ರಲ್ಲಿ ಕಡಿಮೆ ಮಾಡ್ತಾ ಹೋಗ್ಬೇಕು ಅದನ್ನ. ಆಮೇಲೆ ಅಜ್ಞಾನಗಳು ವೈಖರಿಕ ಕಾಯೋಗದಲ್ಲಿ 3 ಇರ್ಲಿಕ್ಕೆ ಸಾಧ್ಯ ಇದೆ. ದರ್ಶನದಲ್ಲಿ 2 ಇರೋದು, ಅಲ್ಲಿ 1 ಕಡಿಮೆ ಆಯ್ತು. 7 ಆಯ್ತು. ಆಮೇಲೆ ಲಬ್ಧಿಗಳೆಲ್ಲ ಇದಾವೆ. ಇರೋದಿಲ್ಲ, ಸಂಯಮ ಇರೋದಿಲ್ಲ, ಚಾರಿತ್ರ್ಯನೂ ಇರೋದಿಲ್ಲ. ಆಮೇಲೆ ಗತಿ ಔದೈಕ ಭಾವದಲ್ಲಿ 2 ಗತಿ ಇದೆ. ಕಷಾಯಗಳೆಲ್ಲ ಇದೆ. ವೇದದಲ್ಲಿ 3 ಇದೆ. ಆಮೇಲೆ ಮಿಥ್ಯಾದರ್ಶನ ಇದೆ, ಅಜ್ಞಾನ, ಅಸಂಯಮ, ಸಿದ್ಧತ್ವ, ಲೇಖನು ಎಲ್ಲಾನು ಇದೆ. ಎಷ್ಟು ಉಳಿತು? ಪರಿಣಾಮಿಕ ಭಾವದಲ್ಲಿ 3 ಇರ್ತದೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ. 32 ಆಗುತ್ತೆ. 32 ಮಿಥ್ಯಾತ್ವ ಗುಣಸ್ಥಾನ ಇರುವಾಗ 32 ಭಾವಗಳಾಗ್ತವೆ. ವೈಖರಿಕ ಕಾಯಯೋಗದ ಪರ್ಯಾಪ್ತಕ ಜೀವದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 32 ಭಾವಗಳು. ತಿಳಿತು ಹೆಂಗ್ ಬರ್ತವೆ 32? ಇನ್ನೀಗ 2ನೇ ಗುಣಸ್ಥಾನದೊಳಗಿದ್ದಾಗ 30 ಆಗುತ್ತೆ. ಅಭವ್ಯತ್ವ ಮತ್ತೆ ಮಿಥ್ಯಾದತ್ವ ಮತ್ತು ಅಭವ್ಯತ್ವ 2 ಕಡಿಮೆ ಆಗ್ತಾವು. ಆದ್ರೆ 30 ಉಳಿತು. ಇನ್ನು ಅದೇ ತರ ಆಗುತ್ತೆ. 3ನೇ ಗುಣಸ್ಥಾನದಲ್ಲಿ ಏನೇನು ಫರಕ ಚೇಂಜ್ ಆಯ್ತು? ಇದೇನೇ ಆಗುತ್ತೆ. ಸಾಸಾದನ ಸೇಮ್ ಆಗುತ್ತೆ. ನೋಡ್ರಿ, ಇಲ್ಲಿ 1 ಚೇಂಜ್ ಆಗುತ್ತೆ, ಆದ್ರೂ ಸೇಮ್ ಆಗುತ್ತೆ. 1 ಚೇಂಜ್ ಏನಾಯ್ತು? 2ನೇ ಗುಣಸ್ಥಾನದಾಗ 3 ಅಜ್ಞಾನ ಇರ್ತದೆ. 3ನೇ ಗುಣಸ್ಥಾನದಾಗ 3 ಮಿಶ್ರ ಜ್ಞಾನ ಇರ್ತದೆ. ಅಜ್ಞಾನ ಅಂತ ಡೈರೆಕ್ಟ್ ಹೆಸರಿಲ್ಲ. ಆದ್ರೂ ಕೂಡ ನಂಬರ್ ಸೇಮ್ ಇರೋದ್ರಿಂದ ಭಾವಗಳು 30 ಆಗೋದು. ತಿಳಿತು? ವೈಖರಿಕ ಕಾಯೋಗ 3ನೇ ಗುಣಸ್ಥಾನ ಅಂತ ಬಂತು. ವೈಖರಿಕ ಭಾವದಲ್ಲಿ 2 ಆಗುತ್ತೆ. ಪರಿಣಾಮಿಕ ಭಾವದಲ್ಲಿ ಭವ್ಯತ್ವ ಜೀವತ್ವ 2 ಇರುತ್ತೆ. ಅಭವ್ಯತ್ವ ಇರಲ್ಲ. ಹೌದು. ಮ್ಯೂಟ್ ಮಾಡ್ಕೊರಿ ಎಲ್ಲರೂ. ಯಾಜಿ ಕರ್ಮಭೂಮಿಜ ಮನುಷ್ಯ ಇದನ್ನ ತಿರ್ಯಂಚಕತ್ತಿದಾಗ ಇದು ಯೋಗ ಇರುತ್ತೆ. ವೈಯಕ್ತಿಕ ಯೋಗ ಏನು ಕೇಳಿಸ್ತಿಲ್ಲ. ಈಗ ಹೇಳ್ರಿ. ಕರ್ಮಭೂಮಿಜ ತಿರ್ಯಂಚಕತ್ತಿಯತಿ ಕರ್ಮಭೂಮಿಯ ಜಗತಿ ಅಷ್ಟೇ ತಿರ್ಯಂಚಕತ್ತಿಯಲ್ಲಿ ವೈಯಕ್ತಿಕ ಕಾಯೋಗ ಇರುತ್ತೆ. ಇರೋದಿಲ್ಲ. ಕರ್ಮಭೂಮಿಯ ತಿರ್ಯಂಚರಲ್ಲಿ ವೈಖರಿಕ ಕಾಯಯೋಗ ಇರೋದಿಲ್ಲ. ಕರ್ಮಭೂಮಿ ಅಷ್ಟೇ ಅಲ್ಲ, ಮನುಷ್ಯ ತಿರ್ಯಂಚ ಯಾರಲ್ಲಿಯೂ ಕೂಡ ವೈಖರಿಕ ಕಾಯಯೋಗ ಇರೋದಿಲ್ಲ. ಸರಿ. 3ನೇ ಗುಣಸ್ಥಾನದಲ್ಲಿಯೂ ಸೇಮ್ ಅಷ್ಟೇ ಭಾವಗಳಾಗ್ತವೆ. 4ನೇ ಗುಣಸ್ಥಾನದ ಲೆಕ್ಕ ಮಾಡಿ. 4ನೇ ಗುಣಸ್ಥಾನದಲ್ಲಿ ವೈಖರಿಕ ಕಾಯಯೋಗದಲ್ಲಿ ಔಪಶಮಿಕ ಭಾವಗಳು ಎಷ್ಟಾಗ್ಬೋದು? ಔಪಶಮಿಕ ಸಮ್ಯಕ್ತ್ವ ಇರ್ಬೋದಲ್ಲ. ಕ್ಷಾಯಿಕ ಭಾವನೂ ಒಂದಿರ್ಬೋದು, 2. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗ್ಬೋದು ನೋಡ್ರಿ. ಒಂದೊಂದಾಗಿ ಜ್ಞಾನದಲ್ಲಿ 3 ಜ್ಞಾನ ಇರ್ಬೋದು. ವೈಖರಿಕ ಕಾಯಯೋಗದಲ್ಲಿ ದೇವ ಮತ್ತು ನಾರಕಿ ಗತಿ ಕೂಡಿಸ್ಕೊಂಡು ಲೆಕ್ಕ ಮಾಡಿ 3 ಜ್ಞಾನ ಆಗ್ತವೆ, ಆಗ್ಲಿಕ್ಕೆ ಸಾಧ್ಯ. 3 ಜ್ಞಾನ ಲೆಕ್ಕಕ್ಕೆ ತಗೊಳ್ಳಿ. ಅಜ್ಞಾನ ಇರೋದಿಲ್ಲ. 4ನೇ ಗುಣಸ್ಥಾನದಲ್ಲಿ ಅಜ್ಞಾನ ಇರೋದಿಲ್ಲ. ದರ್ಶನದಲ್ಲಿ 3 ದರ್ಶನ ಇದೆ.
ಲಬ್ಧಿಗಳ ಇದು ಆಗ್ಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವನೂ ಇರ್ಲಿಕ್ಕೆ ಸಾಧ್ಯ. ಸಂಯಮ ಆಗ್ಲಿ ಸಂಯಮ ಆಗ್ಲಿ ಇರೋದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಎಷ್ಟಾಯ್ತು? 3 ಜ್ಞಾನ 3 ದರ್ಶನ 6 ಆಯ್ತು. 5 ಲಬ್ಧಿ 1 ಸಮ್ಯಕ್ತ 6 12 ಆಯ್ತು. 12 ಕ್ಷಾಯೋಪಶಮಿಕ ಭಾವ ಆಯ್ತು. ಮೇಲೆ ಒಂದೊಂದು ಔಕ್ಷಮಿಕದೊಂದು ಕ್ಷಾಯಿಕದೊಂದು 2 ಆಯ್ತು. 14 ಆಯ್ತು. ಆಮೇಲೆ ಔದಯಿಕದ ಲೆಕ್ಕ ಮಾಡಿ. ಔದಯಿಕ ಭಾವದಲ್ಲಿ 4ನೇ ಗುಣಸ್ಥಾನದಲ್ಲಿ ವೈಖರಿಕ ಕಾಯಯೋಗದಲ್ಲಿ 2 ಗತಿ ಉದಯದಲ್ಲಿದೆ. ನರಕಗತಿ ಮತ್ತು ದೇವಗತಿ 2. ಕಷಾಯಗಳೆಲ್ಲ ಇರ್ತವೆ, 4 ಇರ್ತವೆ. ಅಂದ್ರೆ 6 ಔದಯಿಕ ಭಾವ. ವೇದಗಳಲ್ಲಿ 3 ವೇದ ಇರ್ತವೆ, ನರಕ ಮತ್ತು ದೇವಗತಿ ಅಪೇಕ್ಷದಿಂದ 9 ಆಯ್ತು. ಮಿಥ್ಯಾದರ್ಶನ ಇರೋದಿಲ್ಲ. ಅಜ್ಞಾನ, ಅಸಂಯಮ, ಅಸಿದ್ಧತ್ವ ಇವು 3 ಇರ್ತವೆ. ಅಂದ್ರೆ 9 3 12 ಆಯ್ತು. ಆಮೇಲೆ ಲೇಷಗಳು 6 ಇರ್ತವೆ, 18 ಆಯ್ತು. ಪಾರಿಣಾಮಿಕ ಭಾವದಲ್ಲಿ 2 ಭಾವ ಇರೋದು, 20 ಪ್ಲಸ್ 14 34 ಭಾವಗಳು. ಅಂದ್ರೆ ಕ್ಷಾಯೋಪಶಮಿಕದ 12, ಔದಯಿಕದ 20, ಔಪಶಮಿಕದ 1, ಕ್ಷಾಯಿಕದ 1 ಎಲ್ಲ ಸೇರಿ ಎಷ್ಟಾಯ್ತು? 34 ಆಯ್ತು. ಇದು 4ನೇ ಗುಣಸ್ಥಾನದ ಅಪೇಕ್ಷಾದಿಂದ. ತಿಳಿತು? ಹೀಗೆ ವೈಖರಿಕ ಕಾಯಯೋಗದ ವಿಷಯ ಇದೆ. ಅಂದ್ರೆ ಅಲ್ಲಿ ಪರ್ಯಾಪ್ತಿಗಳು ಪೂರ್ಣ ಆದ ಮೇಲಿನ ವಿಷಯ ಇರೋದಿದು. ಅಂದ್ರೆ 3 ಶಿವಲೇಶಗಳು ದೇವಗತಿಯಲ್ಲಿ, ಅಶಿವಲೇಶಗಳು ನರಕಗತಿಯಲ್ಲಿ. ಈ ಅಪೇಕ್ಷಾದಿಂದ 6 ಲೇಶಗಳಿವೆ. ತಿಳಿತು? ಮುಂದೆ ಮಿಶ್ರಕಾಯ ಯೋಗ ನಿವೃತ್ತಿ ಅಪರ್ಯಾಪ್ತಕ. ಉಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 14, ಔದಯಿಕ 19, ಪಾರಿಣಾಮಿಕ 3. ಈಗ ವೈಖರಿಕ ಕಾಯಯೋಗದ್ದು 4 ಗುಣಸ್ಥಾನಗಳ ಅಪೇಕ್ಷಾದಿಂದ ಆಯ್ತು, ಸ್ವಲ್ಪ ಮಟ್ಟಿಗೆ ತಿಳಿದಂತಾಯ್ತು. ಇವಾಗ ವೈಖರಿಕ ಮಿಶ್ರ ಕಾಯಯೋಗ ಅಂದ್ರೆ ಯಾವ ಜೀವ ವೈಖರಿಕ ಕಾಯಯೋಗದ ಪೂರ್ತಿ ಮಾಡಿಕೊಳ್ಳುವ ಕಾರ್ಯದಲ್ಲಿ ತೊಡಗಿಕೊಂಡಿದೆ, ಅಂದ್ರೆ ಯಾವ ಜೀವ ನರಕ ಮತ್ತು ದೇವಗತಿಯಲ್ಲಿ ಜನ್ಮ ತಕ್ಕೊಳ್ಳುವುದಿದೆ, ಮೊದಲ ಅಂತರ್ಮುಹೂರ್ತದ ಅವಸ್ಥೆ ಏನಿದೆ ಅದರದ್ದು ಪರ್ಯಾಪ್ತಿಗಳ ಪೂರ್ಣ ಆಗೋಕ್ಕಿಂತ ಮುಂಚಿನ ಅವಸ್ಥೆ, ಅದು ವೈಖರಿಕ ಮಿಶ್ರಕಾಯ ಯೋಗ ಇದೆ. ಹೇಗೆ ಔದಾರಿಕ ಮಿಶ್ರಕಾಯ ಯೋಗ ಮನುಷ್ಯ ಮತ್ತು ತಿರ್ಯಂಚರಲ್ಲಿ ಜನ್ಮ ತಕ್ಕೊಳ್ಳುವಾಗ ಇತ್ತು, ಹಾಗೇನೆ ದೇವ ಮತ್ತು ನರಕಗತಿಯಲ್ಲಿ ಜನ್ಮ ತಕ್ಕೊಳ್ಳುವಾಗ ವೈಖರಿಕ ಮಿಶ್ರಕಾಯ ಯೋಗ ಇರುತ್ತೆ. ಆ ಅವಸ್ಥಾದಲ್ಲಿ ಸಾಮಾನ್ಯ ಅಪೇಕ್ಷಾದಿಂದ ಚರ್ಚೆ ಮಾಡ್ತಾರೆ. ಔಪಶಮಿಕ ಭಾವ 1 ಭಾವ ಇರಬಹುದು. ಎಲ್ಲಿರಬಹುದು? ನರಕಗತಿ ಹೋಗುವಂತ ದೇವತೆ ಇರ್ತದೇನೋ? ಇಲ್ಲ. ಯಾವ ಗತಿ ದೇವಕ್ಕೆ ಇರ್ತದೆ? ಔಪಶಮಿಕದ್ದು ಯಾವ ಭಾವ ಇರ್ಬೋದು? ದ್ವಿತೀಯೋಪಶಮ ಸಮ್ಯಕ್ತ್ವ. ದ್ವಿತೀಯೋಪಶಮ ಸಮ್ಯಕ್ತ ಭಾವ ಇರ್ಬೋದು. ಅಂದ್ರೆ ಒಟ್ಟು ಔಪಶಮಿಕ ಸಮ್ಯಕ್ತ ಭಾವ ಇದೆ. ಕ್ಷಾಯಿಕದಲ್ಲಿ ಕ್ಷಾಯಿಕ ಭಾವ ನರಕಗತಿಗೆ ಹೋಗುವ ಜೀವಕ್ಕೂ ಇರಬಹುದು, ದೇವಗತಿಗೆ ಹೋಗುವ ಜೀವಕ್ಕೂ ಇರಬಹುದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಜ್ಞಾನ ಇರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಯಾವ ಜೀವ ಸಮ್ಯಕ್ತ ಸಹಿತ ಅಲ್ಲಿ ಜನ್ಮ ತಕೊಳ್ತಾ ಇದೆ ಅಲ್ಲಿ 3 ಇರ್ಲಿಕ್ಕೆ ಸಾಧ್ಯ ಇದೆ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿಜ್ಞಾನ. ಆಮೇಲೆ ಯಾವ ಜೀವ ಮಿಥ್ಯಾತ್ವದ ಜೊತೆಗೆ ಜನ್ಮ ತಕೊಳ್ತಾ ಇದೆಯೋ ಆ ಜೀವದ ಅಪೇಕ್ಷಾದಿಂದ ಅಜ್ಞಾನವೂ ಇರ್ತದೆ. 2 ಅಜ್ಞಾನ ಇರ್ತದೆ, 3 ಅಜ್ಞಾನ ಇರೋದಿಲ್ಲ. ಯಾಕೆಂದ್ರೆ ಯಾವುದೇ ಜೀವ ಜನ್ಮ ಸಹಿತ ಮಿಥ್ಯಾದೃಷ್ಟಿ ಇರುವಂತಹ ಜೀವ ಅಲ್ಲಿ ಅವಧಿಜ್ಞಾನಿ ಇರೋದಿಲ್ಲ. ಇದು ಪಕ್ಕ ನೆನ್ಪಿಟ್ಕೊಳ್ಳಿ. 2 ಅಜ್ಞಾನ ಇದೆ, ಕೋಮತಿ ಮತ್ತು ಕೋಶುತ.
ಆಮೇಲೆ ದರ್ಶನಗಳಲ್ಲಿ 3 ದರ್ಶನಗಳು ಆಗಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅವಧಿ ದರ್ಶನ, ಸಮ್ಯಕ್ ದೃಷ್ಟಿ ಅಪೇಕ್ಷಾ. ಲಬ್ಧಿಗಳಲ್ಲಿ 5 ಲಬ್ಧಿಗಳಾಗ್ಬಹುದು, ಆಗ್ತವೆ. ಸಮ್ಯಕ್ತ್ವ, ಶಾಯೋಪಶಮಿಕ ಸಮ್ಯಕ್ತ್ವವೂ ಕೂಡ ಆಗಬಹುದು. ಆದ್ರೆ ಸಂಯಮ ಮತ್ತು ಸಂಯಮ ಇವೆರಡೂ ಆಗುವುದಿಲ್ಲ ದೇವ ಮತ್ತು ನರಕಗತಿಯಲ್ಲಿ ಜನ್ಮ ತಕ್ಕೊಳ್ಳುವ ಜೀವರಿಗೆ. ಆಮೇಲೆ ಔದಯಿಕ ಭಾವಗಳಲ್ಲಿ 2 ಗತಿ ಉದಯದಲ್ಲಿ ಇವೆ, ನರಕಗತಿ ಮತ್ತು ದೇವಗತಿ. ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳು ಉದಯಕ್ಕಿವೆ. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ 3 ಉದಯದಲ್ಲಿವೆ. ಮಿಥ್ಯಾದರ್ಶನ ಇರಲಿಕ್ಕೆ ಸಾಧ್ಯ. ಅಜ್ಞಾನ, ಅಸಂಯಮ, ಸಿದ್ಧತ್ವ ಇದು ಎಲ್ಲಾ ಕಡೆನೂ ಇದೆ, ಇರಲಿಕ್ಕೆ ಸಾಧ್ಯ. ಲೇಷಗಳಲ್ಲಿ 6 ಲೇಷಗಳಿರಬಹುದು. ವೈಗ್ರೀಕ ಮಿಶ್ರಕಾಯ ಯೋಗದ ಅಪೇಕ್ಷಾದಿಂದ ಹೇಳಿದ್ದಾರೆ. ವೈಗ್ರೀಕ ಮಿಶ್ರಕಾಯ ಯೋಗದಲ್ಲಿ ಭವನತ್ರಿಕದಲ್ಲಿ ಅಂತೂ ನಿಯಮದಿಂದ 3 ಅಶುಭಲೇಷಗಳಿದ್ದೇ ಇರ್ತವೆ. ಇನ್ಮೇಲೆ ವೈಮಾನಿಕ ದೇವರಲ್ಲಿ ಜನ್ಮ ತಕ್ಕೊಳ್ಳುವಾಗ ಶುಭಲೇಷಗಳು ಆಗ್ತವೆ. ನರಕಗತಿಯಲ್ಲಿ ಜನ್ಮ ತಕ್ಕೊಳ್ಳುವವರಿಗೂ ಕೂಡ ಅಶುಭಲೇಷಗಳೇ ಆಗ್ತವೆ. ಹೀಗಾಗಿ 6 ಲೇಷಗಳು ವೈಗ್ರೀಕ ಮಿಶ್ರಕಾಯ ಯೋಗ ಇರುವಾಗ ಆಗುತ್ತವೆ. ಆಮೇಲೆ ಪಾರಿಣಾಮಿಕ ಭಾವಗಳು ಎಲ್ಲಾನು ಇರುತ್ತವೆ. 3 ಇರಲು ಸಾಧ್ಯ. ಅಂದ್ರೆ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಎಲ್ಲ ಇರಲು ಸಾಧ್ಯ. ಹೀಗೆ ಯಾವುದು ವೈಗ್ರೀಕ ಮಿಶ್ರಕಾಯ ಯೋಗದಲ್ಲಿ 38 ಭಾವಗಳ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ತಿಳಿತು? ಕೆಳಗಡೆ ನೋಟ್ ಕೊಟ್ಟಿದ್ದಾರೆ ಬೇಕಾದ್ರೆ. ಪ್ರಥಮ ಕಾಲದಲ್ಲಿ ಮರಣವಿಲ್ಲ. ಯಾವ ಜೀವಕ್ಕೂ ಕೂಡ, ಯಾವ ಗತಿಯ ಜೀವಕ್ಕೂ ಕೂಡ ಪ್ರಥಮೋಪಶಮ ಸಮ್ಯಕ್ತ್ವದಲ್ಲಿ ಮರಣವೂ ಇಲ್ಲ, ಜನ್ಮವೂ ಇಲ್ಲ. ಇದು ಸಾಮಾನ್ಯ ಕಥನ ಇದೆ. ಅವು ವೈಗ್ರೀಕ ಮಿಶ್ರಕಾಯ ಯೋಗದ್ದು ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವ 2ರ ಅಪೇಕ್ಷಾದಿಂದಲೂ ಸಾಮಾನ್ಯ ಚರ್ಚೆಯನ್ನ ಹೇಳಿದ್ದಾರೆ. ಇನ್ನು ವಿಶೇಷ ರೂಪದಿಂದ ಬೇರೆಯಾಗಿ ಹೇಳ್ತಾರೆ. ನಿತ್ಯಾತ್ವ ಗುಣಸ್ಥಾನ 1. ವೈಗ್ರೀಕ ಮಿಶ್ರಕಾಯ ಯೋಗ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರೋದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 9, ಔದಯಿಕ ಭಾವ 19, ಪಾರಿಣಾಮಿಕ ಭಾವಗಳು 3, ಒಟ್ಟು 31 ಭಾವಗಳು. ಇನ್ನು ವೈಗ್ರೀಕ ಮಿಶ್ರಕಾಯ ಯೋಗದ ವಿಶೇಷ ಕಥನವನ್ನ ಮಾಡ್ತಾರೆ. ಒಂದೊಂದೇ ಗುಣಸ್ಥಾನಗಳ ಅಪೇಕ್ಷಾದಿಂದ ಹೇಳ್ತಾರೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವಂತಹ ವೈಗ್ರೀಕ ಮಿಶ್ರಕಾಯ ಯೋಗವಿರುವಂತಹ ಜೀವನಕ್ಕೆ ಏನೇನಿರಬಹುದು ಅಂದ್ರೆ, ಯಾವ ಜೀವ ಇಲ್ಲಿಂದ ಮಿಥ್ಯಾತ್ವವನ್ನ ತಕೊಂಡು ಅಲ್ಲಿ ಜನ್ಮ ತಾಳ್ತಿದೆ ಅಂಥದ್ದು, ಅದರಲ್ಲಿ ಮಿಥ್ಯಾತ್ವನೇ ಇರುವುದು, ಗುಣಸ್ಥಾನ ಮಿಥ್ಯಾತ್ವ. ಆವಾಗ ಔಪಶಮಿಕ ಭಾವವೂ ಕೂಡ ಇರುವುದಿಲ್ಲ, ಕ್ಷಾಯಿಕ ಭಾವವೂ ಕೂಡ ಇರುವುದಿಲ್ಲ, ಯಾವುದೇ ಸಮ್ಯಕ್ತ್ವದ ಭಾವಗಳೇ ಇರುವುದಿಲ್ಲ. ಇವೆರಡು ಸಮ್ಯಕ್ತ್ವ ಜನಿತ ಭಾವಗಳಿವೆ, ಹಾಗಾಗಿ ಅವೆರಡು ಇರುವುದಿಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವದ ಗುಣಸ್ಥಾನ ಇದೆ. ಅಜ್ಞಾನದಲ್ಲಿ 2 ಅಜ್ಞಾನ ಇರ್ತವೆ, ಕೂಮತಿ ಮತ್ತು ಕೂಷುತ ಅಜ್ಞಾನಗಳು. ದರ್ಶನದಲ್ಲಿ ಕೂಡ 2 ದರ್ಶನ ಇರ್ತವೆ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಆಮೇಲೆ ಲಬ್ಧಿಗಳಲ್ಲಿ 5 ಲಬ್ಧಿಗಳಿರ್ತವೆ. 2, 2, 4, 1, 5, 9 ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಆಮೇಲೆ ಕ್ಷಾಯೋಪಶಮಿಕದ ಸಮ್ಯಕ್ತ್ವವಾಗಲಿ, ಸಂಯಮವಾಗಲಿ, ಚಾರಿತ್ರವಾಗಲಿ ಇವ್ಯಾವೂ ಇರೋದೇ ಇಲ್ಲ, ಯಾಕೆಂದ್ರೆ ಗುಣಸ್ಥಾನ ಒಂದಿದೆ. ಅದಕ್ಕಾಗಿ 9 ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಆಮೇಲೆ ಔದಯಿಕ ಭಾವದಲ್ಲಿ ಔದಯಿಕ ಭಾವಗಳಲ್ಲಿ ನರಕಗತಿ ಮತ್ತು ದೇವಗತಿ 2 ಉದಯಕ್ಕಿವೆ. ಕಷಾಯಗಳೆಲ್ಲ ಇವೆ. ವೇದದಲ್ಲಿ 3 ವೇದಗಳು. ದೇವಗತಿ ಅಪೇಕ್ಷಾದಿಂದ ಸ್ತ್ರೀ ವೇದ, ಪುರುಷ ವೇದ. ನರಕಗತಿ ಅಪೇಕ್ಷಾದಿಂದ ನಪುಂಸಕ ವೇದ. ಗುಣಸ್ಥಾನ ಮಿಥ್ಯಾತ್ವದ್ದಿರೋದ್ರಿಂದ ಮಿಥ್ಯಾದರ್ಶನ ಉದಯದಲ್ಲಿದೆ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವನೂ ಇದೆ, ಎಲ್ಲಾನು ಇದೆ. ಲೇಷಗಳಲ್ಲಿ 6 ಲೇಷಗಳು ಇವೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವಾಗ ಜೀವದಲ್ಲಿ ಅಭವ್ಯತ್ವನೂ ಇರಲಿಕ್ಕೆ ಸಾಧ್ಯ, ಭವ್ಯತ್ವನೂ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಜೀವತ್ವ, ಭವ್ಯತ್ವ 3 ಭಾವಗಳು ಆಗಲು ಸಾಧ್ಯ. ಹೀಗೆ ಒಟ್ಟು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವಾಗ, ವೈಗ್ರೀಕ ಮಿಶ್ರಕಾಯ ಯೋಗದಲ್ಲಿ ಇರುವಾಗ ಜೀವಕ್ಕೆ 31 ಭಾವಗಳು ಆಗಲು ಸಾಧ್ಯ ಅಂತ ಹೇಳಿದ್ದಾರೆ.
ತಿಳಿದು. ಸಾಸಾದನ ಗುಣಸ್ಥಾನ ವೈಕ್ರಿಕ ಮಿಶ್ರ ಕಾಯಯೋಗ ಎರಡನೇ ಗುಣಸ್ಥಾನ. ಔಪಶಮಿಕ ಭಾವಗಳು ಇರೋದಿಲ್ಲ, ಕ್ಷಾಯಿಕ ಭಾವಗಳು ಇರೋದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 9, ಔದಯಿಕ ಭಾವ 16, ಪಾರಿಣಾಮಿಕ ಭಾವಗಳು 2, ಒಟ್ಟು 27 ಭಾವಗಳು. ಇನ್ನು ಎರಡನೇ ಗುಣಸ್ಥಾನದಲ್ಲಿ ವೈಕ್ರಿಕ ಮಿಶ್ರಕಾಯ ಯೋಗದಲ್ಲಿರುವಂತಹ ಜೀವದ ಬಗ್ಗೆ ಹೇಳ್ತಾರೆ. ಇಲ್ಲಿಯೂ ಕೂಡ ಯಾವುದೇ ಸಮ್ಯಕ್ತ್ವ ಇಲ್ಲ, ಔಪಶಮಿಕ ಸಮ್ಯಕ್ತ್ವ ಭಾವವೂ ಇಲ್ಲ, ಅಥವಾ ಯಾವುದೇ ಔಪಶಮಿಕ ಭಾವಗಳಿಲ್ಲ, ಕ್ಷಾಯಿಕ ಭಾವಗಳು ಇಲ್ಲ. ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಭಾವ ಇಲ್ಲ, ಅಜ್ಞಾನ ಭಾವ ಇದೆ. 2 ಅಜ್ಞಾನ ಭಾವಗಳಿರ್ತವೆ. ಒಂದು ಕುಮತಿ ಅಜ್ಞಾನ, ಕುಶುತ ಅಜ್ಞಾನ. ದರ್ಶನದಲ್ಲಿಯೂ ಕೂಡ 2 ದರ್ಶನಗಳಿರ್ತವೆ. ಒಂದು ಚಕ್ಷು ದರ್ಶನ, ಇನ್ನೊಂದು ಅಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿಗಳೇ ಇರುತ್ತವೆ. ಹೀಗೆ 9 ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಎರಡನೇ ಗುಣಸ್ಥಾನದಲ್ಲಿರುವಾಗಲೂ ಕೂಡ ಸಮ್ಯಕ್ ದರ್ಶನ ಇರುವುದಿಲ್ಲ, ಅಂದ್ರೆ ಕ್ಷಾಯೋಪಶಮಿಕ ಆಗಲಿ ಯಾವುದೇ ಆಗಲಿ ಇರುವುದಿಲ್ಲ. ಸಂಯಮ ಮತ್ತು ಸಂಯಮ ಇವತ್ತು ಮೊದಲು ಇರುವುದೇ ಇಲ್ಲ. ಆಮೇಲೆ ಔದಯಿಕ ಭಾವದಲ್ಲಿ ದೇವಗತಿ ಮಾತ್ರ ಇರುತ್ತೆ. ದೇವಗತಿ ಒಂದೇ ಇರುತ್ತೆ. ಅಂದ್ರೆ ಸಾಸಾದನ ಗುಣಸ್ಥಾನ ಉಳ್ಳವರು ಮರಣ ಹೊಂದಿ ನರಕಗತಿಯಲ್ಲಿ ಹೋಗುವುದಿಲ್ಲ. ಆದ್ದರಿಂದ ಇಲ್ಲಿ ದೇವಗತಿ ಮಾತ್ರ ಇರುತ್ತದೆ. ಎರಡನೇ ಗುಣಸ್ಥಾನದಲ್ಲಿ ಯಾರದ್ದು ಮರಣ ಆಗ್ತದೆ ಅವರು ನರಕಗತಿಗೆ ಹೋಗುವವರಾಗಿರುವುದಿಲ್ಲ. ಇಲ್ಲಿ ವೈಕ್ರಿಕ ಮಿಶ್ರಕಾಯ ಯೋಗದ ಚೌಕಟ್ಟಿನಲ್ಲಿ ನೋಡುವಾಗ 2 ಗತಿಗಳಿವೆ, ದೇವಗತಿ ಮತ್ತು ನರಕಗತಿ. ಅದರಲ್ಲಿ ಒಂದು ಗತಿಯಲ್ಲಿ ಎರಡನೇ ಗುಣಸ್ಥಾನದಿಂದ ಹೋಗುವುದೇ ಇಲ್ಲ, ಅಂದ್ರೆ ನರಕಕ್ಕೆ ಹೋಗುವುದಿಲ್ಲ. ಇನ್ನು ಉಳಿತು ಯಾವುದು? ದೇವಗತಿ. ಅದು ಒಂದೇ ಇರೋದು. ಔದಯಿಕ ಭಾವಗಳಲ್ಲಿ ಗತಿ ಔದಯಿಕ ಭಾವ, ದೇವಗತಿ ಒಂದೇ ಇರೋದು. ಆಮೇಲೆ ಕಷಾಯಗಳೆಲ್ಲ ಇವೆ. ವೇದದಲ್ಲಿ ದೇವಗತಿ ಒಂದೇ ಇರೋದ್ರಿಂದ ವೇದದಲ್ಲಿ 2 ವೇದ ಆಗೋದು, ಸ್ತ್ರೀ ವೇದ, ಪುರುಷ ವೇದ. ಆಮೇಲೆ ಎರಡನೇ ಗುಣಸ್ಥಾನದಲ್ಲಿರುವಾಗ ಮಿಥ್ಯಾ ದರ್ಶನವೂ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳು 6 ಲೇಷಗಳು ಇವೆ. ಪಾರಿಣಾಮಿಕ ಭಾವಗಳಲ್ಲಿ 2 ಪಾರಿಣಾಮಿಕ ಭಾವಗಳಿವೆ. ಒಂದು ಜೀವತ್ವ, ಇನ್ನೊಂದು ಭವ್ಯತ್ವ. ಹೀಗೆ ಎರಡನೇ ಗುಣಸ್ಥಾನದ ಕಥನವನ್ನ ತಿಳಿದುಕೊಳ್ಳಬೇಕು. ವೈಕ್ರಿಕ ಮಿಶ್ರಕಾಯ ಯೋಗದಲ್ಲಿ ಗುಣಸ್ಥಾನ 2ರಲ್ಲಿ ತಿಳ್ಕೋಬೇಕು. ಒಟ್ಟು 27 ಭಾವಗಳಾಗ್ತವೆ ಅಂತ ಹೇಳಿ ತಿಳಿದು. ಸರಿ, ಜಿನವಾನಿ ಹೇಳಿ ಆಮೇಲೆ ಚರ್ಚೆ ಮಾಡೋಣ. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಹರಿ ಜನಮಣ ಹರಿ ಗಣಹರ ಜನ್ಮ ಜರಾ ಭವ ರೋಗ ಹರಿ ತಿಥಯ ರಾಣಂ ದಿವ್ಯ ಜೋಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿನವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ.